ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಅಂದರೆ 12 ಜೂನ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದರೆ, ಗಾಂಧೀಜಿಯವರ ಪರವಾಗಿ ಪುಣಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಕೇಳಿದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಮದನ್ ಮೋಹನ್ ಮಾಳವೀಯ, BR ಅಂಬೇಡ್ಕರ್, ಚಿತ್ತರಂಜನ್ ದಾಸ್ ಮತ್ತು ಅರವಿಂದ್ ಘೋಷ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಆಪ್ಷನ್ ಅಂತೂ ನಾವು ತೆಗೆದು ಹಾಕ್ಬೋದು, BR ಅಂಬೇಡ್ಕರ್. ಯಾಕೆ ಈ ಗಾಂಧೀಜಿಯವ್ರ ಪರವಾಗಿ ಯಾಕ್ರಿ ಪುಣಾ ಒಪ್ಪಂದಕ್ಕೆ ಅವ್ರು ಹಾಕ್ತಾರೆ? ಯಾಕಂದರೆ ಇವಾಗ ಒಪ್ಪಂದ ನಡೆದಿರೋದೇ ಒಂದು ಗಾಂಧೀಜು, ಸರಿನಾ? ಒಂದು MG ಗಾಂಧಿದು, ಇಲ್ಲಿ ಒಂದು ಮಹಾತ್ಮ ಗಾಂಧೀಜಿ, ಹಾಗೆ BR ಅಂಬೇಡ್ಕರ್, ಇವ್ರ ಮಧ್ಯೆನೇ ಒಪ್ಪಂದ ನಡೆದಿದೆ. ಸೊ ಇಲ್ಲಿ ಇವ್ರ ಪರವಾಗಿ ಒಬ್ರು ಹಾಕಬೇಕಲ್ಲ. ಸೊ ಎರಡು ಇವರೇ ಹಾಕಿದ್ರೆ ಹೆಂಗೆ? ಒಂದು ಸೈನ್ ಇವ್ರದಾಯಿತು, ಓಕೆ. ಸೊ ಏನು ಒಂದು ಸೈನ್ ಇವ್ರು ಮಾಡಿದ್ರು. ಸೊ ಇನ್ನೊಂದು ಸೈನ್ ಯಾರು ಹಾಕಿದ್ದಾರೆ ಈ ಗಾಂಧೀಜಿಯವ್ರ ಪರವಾಗಿ ಅಂತ ನೋಡೋದಾದ್ರೆ, ಈ ಮದನ್ ಮೋಹನ್ ಮಾಳವೀಯ ಅನ್ನೋರು ಹಾಕ್ತಾರೆ, ಸರಿನಾ? ಈ ಮದನ್ ಮೋಹನ್ ಮಾಳವೀಯ ಏನಿದಾರಲ್ವಾ, ಸೊ ಇವರು ಈ ಬನಾರಸ್ ಹಿಂದೂ ಕಾಲೇಜಿನ ಸಂಸ್ಥಾಪಕರಾಗಿರ್ತಕ್ಕಂತಹ ಈ ಮದನ್ ಮೋಹನ್ ಮಾಳವೀಯ ಅವರು ಈ ಮಹಾತ್ಮ ಗಾಂಧೀಜಿಯವರ ಪರವಾಗಿ ಈ ಪುಣಾ ಒಪ್ಪಂದಕ್ಕೆ ಸೈನ್ ಹಾಕ್ತಾರೆ, ಸರಿನಾ? ಯಾವೊಂದು ವರ್ಷದಲ್ಲಿ? 1932ರಲ್ಲಿ ಈ ಸೈನ್ ಹಾಕ್ತಾರೆ. ನೆನ್ಪಿಟ್ಕೊಳ್ಳಿ, ಪುಣಾ ಒಪ್ಪಂದ ಯಾವೊಂದು ವರ್ಷ ಆಯಿತು ಅಂತ ಕೇಳಿದ್ರೆ ಇದೇ 1932ರಲ್ಲಿ ಆಗ್ತದೆ. ಹಾಗೆ ಈ ಪುಣಾ ಒಪ್ಪಂದಕ್ಕೆ ಯರವಾಡ ಒಪ್ಪಂದ ಅಂತ ಕೂಡ ಕರೀತಾರೆ, ಸರಿನಾ? ಯರವಾಡ ಒಪ್ಪಂದ ಅಂದ್ರೂ ಸೇಮ್ ನಿಮಗೆ, ಇದೇ ಪುಣಾ ಒಪ್ಪಂದ ಅಂದ್ರೂ ಕೂಡ ನಿಮ್ಗೆ ಸೇಮ್, ಸರಿನಾ? ಯಾಕಂದ್ರೆ ಇದು ಯರವಾಡದ ಜೈಲಿನಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಇಬ್ಬರು ಕೂಡ, ನೆನ್ಪಿಟ್ಕೊಳ್ಳಿ ಇದನ್ನ. ಹಾಗೆ ಈ ಇರ್ವಿನ್ ಒಪ್ಪಂದ ಅಂತ ಕಂಡುಬರುತ್ತೆ, ಗಾಂಧಿ ಇರ್ವಿನ್ ಒಪ್ಪಂದ. ಈ ಗಾಂಧಿ ಇರ್ವಿನ್ ಒಪ್ಪಂದ ಯಾವ ಒಂದು ಹೆಸರಿನಿಂದ ಕರೆಯಲ್ಪಡ್ತದೆ ಅಂತ ನೋಡೋದಾದ್ರೆ, ಇದಕ್ಕೆ ದೆಹಲಿ ಒಪ್ಪಂದ ಅಂತ ಕೂಡ ಕರಿತೀವಿ ನಾವು. ಗಾಂಧಿ ಒಪ್ಪಂದ, ಸಾರಿ, ಇದ್ಯಾವುದು ಇರ್ವಿನ್ ಒಪ್ಪಂದ. ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಏನಿದೆ ಅಲ್ವಾ, ಈ ಒಪ್ಪಂದಕ್ಕೆ ಇನ್ನೊಂದು ಹೆಸರಿನಿಂದ ಕರೆಯೋದೇನಂದ್ರೆ ದೆಹಲಿ ಒಪ್ಪಂದ ಅಂತ. ಯಾವೊಂದು ವರ್ಷದಲ್ಲಿ ನಡೀತದೆ ಇದು? 1931ರಲ್ಲಿ ನಡೀತದೆ, ನೆನ್ಪಿಟ್ಕೊಳ್ಳಿ. 1931 ಮಾರ್ಚ್ 5ನೇ ತಾರೀಕಿನಂದು ನಡೀತದೆ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, PM E-ಡ್ರೈವ್ ಯೋಜನೆಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾನೆ. ಸೊ PM E-ಡ್ರೈವ್ ಇದು ಕೂಡ ರೀಸೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್, ಇದು 2025 ಕರೆಂಟ್ ಅಫೇರ್ ಆಗಿದೆ ಇದು. ಸೊ ಈ ಯೋಜನೆಯು ವಿದ್ಯುತ್ ಚಾಲಿತ ವಾಹನಗಳ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬಳಕೆಯನ್ನು ಉತ್ತೇಜಿಸುವುದು, ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ದೇಶೀಯ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಯಾವುದು? PM E-ಡ್ರೈವ್ ಅನ್ನೋದು, ಓಕೆ. E-ಡ್ರೈವ್. ಹಾಗೆ ನಿಮಗೆ ಇನ್ನೊಂದು ಗೊತ್ತಿರಲಿ, ಈ EV ಹಬ್ ರೀಸೆಂಟಾಗಿ ಯಾವ ಒಂದು ಸಿಟಿಯಲ್ಲಿ ಆರಂಭವಾಯಿತು ಅಂತ ಕೇಳಿದ್ರೆ ಏನಂತ ಹೇಳ್ಬೋದು ನಾವು? ಈ EV ಹಬ್ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು ಎಲ್ಲಿ ಅಂದರೆ ಈ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ, ಸರಿನಾ? ಸೊ ಬೆಂಗಳೂರಲ್ಲಿ ಏನಾಗಿದೆ, ರೀಸೆಂಟಾಗಿ ಒಂದು ತಿಂಗಳ ಹಿಂದ್ಗಡೆ ಅನಿಸುತ್ತೆ. ಸೊ ಇಲ್ಲಿ EV ಹಬ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಗ್ರೀನ್ ಹಬ್ ಯಾವ ಒಂದು ಸಿಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ? ಗ್ರೀನ್ ಹಬ್ ಬಂದುಬಿಟ್ಟು ನಿಮಗೆ ಈ ವಿಶಾಖಪಟ್ಟಣಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ಈ ಯೋಜನೆಯನ್ನು ಯಾವ ಒಂದು ಸಚಿವಾಲಯ ತೊಗೊಂಡಿದೆ ಅಂದರೆ ಭಾರೀ ಕೈಗಾರಿಕೆ ಸಚಿವಾಲಯ, ಓಕೆ. ಈ ಭಾರೀ ಕೈಗಾರಿಕೆ ಸಚಿವಾಲಯ ನಡೆಸ್ತಾ ಇದೆ ಯಾವುದನ್ನ? ಈ PM E-ಡ್ರೈವನ್ನು. ಹಾಗೆ ಈ ಸಚಿವಾಲಯದ ಒಬ್ಬರು ಸಚಿವರು ಯಾರು ಅಂತ ಹೇಳ್ಬೋದಾ? ಮಂತ್ರಿಗಳು ಯಾರು ಅಂತ ಹೇಳ್ಬೋದಾ? ಭಾರೀ ಕೈಗಾರಿಕಾ ಸಚಿವಾಲಯದು ಯಾರು? JDS ಪಕ್ಷದ ಕುಮಾರಸ್ವಾಮಿ, ಸರಿನಾ? ಸೊ HD ಕುಮಾರಸ್ವಾಮಿ ಅನ್ನೋರು ಈ ಭಾರೀ ಕೈಗಾರಿಕೆಯ ಸಚಿವಾಲಯದ ಸಚಿವರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಸರ್ ಇವರು JDS ಅವರಲ್ಲ, BJP ಪಾರ್ಟಿಯಲ್ಲಿ ಇದೆಯಲ್ಲ? BJP ಪಾರ್ಟಿಯಲ್ಲಿಲ್ಲ. ಸೆಂಟ್ರಲಲ್ಲಿ ಯಾವ ಪಾರ್ಟಿ ಇದೆ ಅಂತ ಹೇಳಿದ್ರೆ BJP ಅಂತ ಹೇಳೋದಿಲ್ಲ, ಓಕೆ. NDA ಪಾರ್ಟಿ ಅಂತ ಹೇಳಬೇಕಾಗತ್ತೆ. BJP ಒಂದೇ ಎಲ್ಲವೂ ಕೂಡ ಬಹುಮತವನ್ನು ತಗೊಂಡಿಲ್ಲ ಅದು, ಸರಿನಾ? ಅದು ಕೂಡ ಮೈತ್ರಿ ಮಾಡ್ಕೊಂಡಿದೆ. ಆ ಮೈತ್ರಿ ಪಕ್ಷಗಳನ್ನು ನಾವು ಯಾವ ಹೆಸರಿನಿಂದ ಕರಿತೀವಿ ಅಂದರೆ NDA ಪಕ್ಷ ಅಂತ ಕರಿತೀವಿ. ಹಾಗೆ ಈ ಕಾಂಗ್ರೆಸ್ ಮಾಡಿಕೊಂಡಿರ್ತಕ್ಕಂತಹ ಮೈತ್ರಿ ಪಕ್ಷಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಇಂಡಿಯಾ ಅಂತ ಕರಿತೀವಿ. ಇಂಡಿಯಾ ಪಕ್ಷ ಅಂತ ಅವರು ಮಾಡ್ಕೊಂಡಿದ್ದಾರೆ. ಇವರು NDA ಮಾಡ್ಕೊಂಡಿದ್ದಾರೆ, ಅವರು ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರೆ, ಓಕೆ. ಎರಡು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿದೇಶಾಂಗ ಸಚಿವ S ಜೈಶಂಕರ್ ಅವರು ಆಸ್ಟ್ರೇಲಿಯಾದಲ್ಲಿ ಭಾರತದ 4ನೇ ಕಾನ್ಸುಲೇಟ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಇಲ್ಲಿ ಮಾಹಿತಿ ಏನೇನಿದೆ? ವಿದೇಶಾಂಗ ಸಚಿವ ಯಾರಿದ್ದಾರೆ? S ಜೈಶಂಕರ್ ಅವರು. ಇದು ಒಂದು ಮಾಹಿತಿ ಗೊತ್ತಿರಲಿ. ಹಾಗೆ ಅದು ಕಾನ್ಸುಲೇಟನ್ನು ಯಾವೊಂದು ದೇಶದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ನೋಡೋದಾದರೆ ಆಸ್ಟ್ರೇಲಿಯಾ ದೇಶದಲ್ಲಿ. ಸೊ ಇವಾಗ ನನಗೆ ಜಸ್ಟ್ ಸಿಟಿ ಬೇಕು, ಸಿಟಿ ಎಷ್ಟು ಕೇಳಿದ್ದಾನೆ, ಸರಿನಾ? ಯಾವೊಂದು ಸಿಟಿ ಅಂದರೆ ಬ್ರಿಸ್ಬೇನ್ ನಗರ ಅಂತ ಕಂಡುಬರುತ್ತೆ. ಸೊ ನೀವು ಏನಾದರೂ ಕ್ರಿಕೆಟ್ ನೋಡ್ತಾ ಇದ್ರೆ ಈ ಬ್ರಿಸ್ಬೇನ್ ಆಗಲಿ, ಸಿಡ್ನಿ ಆಗಲಿ, ಮೆಲ್ಬರ್ನ್ ಆಗಿರಲಿ, ಮತ್ತು ಕ್ಯಾನ್ಬೆರಾ ಆಗಿರಲಿ, ಇವೆಲ್ಲವೂ ಕೂಡ ನಿಮಗೆ ಸಿಮಿಲರ್ ವರ್ಡ್ಗಳೇ. ಲೈಕ್ ಇವಾಗ ನಮ್ಮ ಅಹಮದಾಬಾದು, ಬೆಂಗಳೂರು, ಮುಂಬೈ, ದೆಹಲಿ ಹೇಳ್ದಾಗೆ ಇದು ಎಲ್ಲವೂ ಕೂಡ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಎಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾರೆ, ಇದು ಎಲ್ಲಿ ಒಂದು ಉದ್ಘಾಟನೆ ಮಾಡ್ತಾರೆ ಅಂತ ನೋಡೋದಾದರೆ ಈ ಬ್ರಿಸ್ಬೇನ್ ನಗರದಲ್ಲಿ ಮಾಡ್ತಾರೆ, ಸರಿನಾ? ಹಾಗೆ ಆಸ್ಟ್ರೇಲಿಯಾದಲ್ಲಿರುವ ಭಾರತದ ಇತರ ದೂತಾವಾಸಗಳು ಯಾವ್ಯಾವು ಅಂದರೆ, ಒಂದು ಸಿಡ್ನಿಯಲ್ಲಿದೆ, ಮೆಲ್ಬೋರ್ನ್ನಲ್ಲಿದೆ ಮತ್ತು ಪರ್ತ್ನಲ್ಲಿ ಕೂಡ ಇದೆ. ಯಾವುದು? ನಮ್ಮ ಭಾರತದ ದೂತಾವಾಸಗಳು ಅಂತ ನಾವು ಹೇಳ್ಬೋದು, ಸರಿನಾ? ಆದರೆ 4ನೇ ರಾಯಭಾರ ಕಚೇರಿಯನ್ನು ಈ ಬ್ರಿಸ್ಬೇನ್ನಲ್ಲಿ ತೆರೆಯಲಾಗಿದೆ. ಒಂದು ಬ್ರಿಸ್ಬೇನು, ಸಿಡ್ನಿ, ಮೆಲ್ಬೋರ್ನ್ ಮತ್ತು ಪರ್ತ್ ಅಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಇವು ಕೇಳಬಹುದು ನಿಮಗೆ.
ಅಥವಾ ಎಷ್ಟು ಅಂತ ಕೇಳ್ಬೋದು, 4 ಅಂತ ಹೇಳೋಕ್ಕೆ ರೆಡಿ ಇರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಂದರೆ 1991ರ ಆರ್ಥಿಕ ಈ ಉದಾರೀಕರಣ ನೀತಿ ಏನಿದೆ ಅಲ್ವಾ, ಈ LPG ನೀತಿ, ಆ LPG ನೀತಿಯ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾನಂತೆ. ಆ LPG ಬಗ್ಗೆ ಸ್ವಲ್ಪ ಮಾಹಿತಿನ ಹಾಕಿದ್ದೀನಿ. ಮೀನ್ಸ್ ಎಕ್ಸಾಕ್ಟಾಗಿ ಇದೇ ವರ್ಡ್ ಕೇಳಿಲ್ಲ. ಲೈಕ್ ಇವಾಗ ಈ LPGಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿಲ್ಲ, LPG ಯಾವಾಗ ಜಾರಿಗೆ ಬಂತು ಅಂತ ಕೂಡ ಕೇಳಿಲ್ಲ, ಸರಿನಾ. ಇದು ಏನೊಂದು ಹೆಲ್ಪ್ ಮಾಡ್ತು, ಏನೊಂದು ಪುಷ್ಟೀಕರಣ ಕೊಡ್ತು ಅಂತ ಕೇಳಿದ್ದಾನೆ, ಸರಿನಾ. ಈ 1991ರ ಆರ್ಥಿಕ ನೀತಿಯ ನಂತರ ಭಾರತದ ಆರ್ಥಿಕತೆಯು ಉತ್ಕೃಷ್ಟಗೊಂಡಿತು ಮತ್ತು ತಲಾ ಆದಾಯವು ಸುಧಾರಿಸಿತು. ತಲಾ ಆದಾಯ ಹೆಚ್ಚಿಗೆ ಆಗ್ತದೆ ಮತ್ತು ನಮ್ಮ ಆರ್ಥಿಕತೆ ಸ್ವಲ್ಪ ಅಪ್ಗ್ರೇಡ್ ಆಗ್ತದೆ, ಎನ್ಹ್ಯಾನ್ಸ್ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ಸುಧಾರಣೆಗಳ ಮೊದಲು ಭಾರತದ ತಲಾ ಆದಾಯದ ಬೆಳವಣಿಗೆಯ ದರವು ಸರಾಸರಿಯಾಗಿ ಕಡಿಮೆಯಾಗಿತ್ತು, ಸರಿನಾ. ಸೊ ಅದಾದ ನಂತರ ಆದರೆ 1991ರ ನಂತರ 1990ರ ದಶಕದಲ್ಲಿ ಈ ದರವು 4.19% ಏರಿತು ಮತ್ತು 2003ರಿಂದ 2008ರ ಅವಧಿಯಲ್ಲಿ ವಾರ್ಷಿಕ ತಲಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಈ GNI ಏನಿದೆ ಅಲ್ವಾ, ಇದರ ಬೆಳವಣಿಗೆಯ ದರವು 7ಕ್ಕಿಂತ ಹೆಚ್ಚಾಯಿತು. ಇದು ಏನಿದೆ ಅಲ್ವಾ, ಸೊ ಜಸ್ಟ್ ನಿಮಗೆ ಅಲ್ಲಿ ಆಪ್ಷನ್ ಏನು ಕೊಟ್ಟಿರ್ತಾನೆ, ಆಪ್ಷನ್ ಮೇಲೆ ಹೋಗಬೇಕಾಗುತ್ತೆ. ಮ್ಯಾಕ್ಸಿಮಮ್ ಏನು ಅದು ಏನು ಉಪಯೋಗ ಆಯಿತು, ಏನದು ಹೆಲ್ಪ್ ಆಯಿತು, ಸೊ ಈ ರೀತಿ ಇದ್ದಿದ್ದೆಲ್ಲವೂ ಕೂಡ ನಿಮಗೆ ಈಸಿಯಾಗಿ ಹಾಕಬಹುದು, ಸರಿನಾ. ಏನಾದರೂ ಇದ್ರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಐಡಿಯಾ ಇತ್ತು ಅಂದರೆ, ಥಿಯರಿ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂದರೆ ಅಲ್ಲಿ ಹಾಕಬಹುದು, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ, ಸರಿನಾ. ಸೊ ಈ ರೀತಿಯ ಹೇಳಿಕೆ ಏನು ಕ್ವಶನ್ಗಳು ಬರ್ತಾವಲ್ವಾ, ನಮಗೆ ಟಾಪಿಕ್ ಗೊತ್ತಿದ್ರೆ ಹೇಳ್ತಾ ಇದ್ದೀನಿ ನಾನು. ಸೊ ಇವೆಲ್ಲವೂ ಕೂಡ ಈಸಿ ಆಗುತ್ತೆ. ಇದು ಯಾವಾಗ ಬಂತು, 1991ರಲ್ಲಿ ಬರುತ್ತೆ. ಗ್ಲೋಬಲೈಸೇಷನ್, ಲಿಬರೈಸೇಷನ್, ಪ್ರೈವೇಟೈಸೇಷನ್ ಅಂತ ಬರುತ್ತೆ ಇದರಲ್ಲೇ ಕೂಡ, ಸರಿನಾ, ಈ 1991ರಲ್ಲಿ. ಹಾಗೆ ಇದನ್ನ ತಂದವ್ರು ಯಾರು ಅಂತ ಕೇಳಿದ್ರೆ ಈ ಮನಮೋಹನ್ ಸಿಂಗ್ ಅವರು. ಓಕೆ, ಇದನ್ನ ಪ್ಲಾನ್ ಮಾಡಿದವರು ಯಾರು ಅಂದರೆ ಮನಮೋಹನ್ ಸಿಂಗ್ ಅವರು, ಸರಿನಾ. ಬಟ್ ಆ ಸಮಯದಲ್ಲಿ ಇರ್ತಕ್ಕಂತಹ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಏನಾದರೂ ಕೇಳಿದ್ರೆ ಈ ನರಸಿಂಹರಾವ್ ಆಗಿರ್ತಾರೆ. ಈ ನರಸಿಂಹರಾವ್ನವರು ಏನಾಗಿರ್ತಾರೆ, ಈ 1990ರ ಸಮಯದಲ್ಲಿ, ಈ 1990ರ ದಶಕದಲ್ಲಿ ಏನಾಗಿರ್ತಾರೆ, ಈ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ನಮ್ಮ ಭಾರತದ್ದು. ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮರೆತು ಹೋಗುವ ಹಕ್ಕಿನ ಬಗ್ಗೆ ದೆಹಲಿ ಹೈಕೋರ್ಟ್ ಯಾವ ಸ್ಪಷ್ಟವಾದ ಕಾಮೆಂಟ್ ಮಾಡಿದೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಏನೇ ಈ ರೈಟ್ ಟು ಬಿ ಫಾರ್ಗಟನ್ ಅಂತ ಒಂದು ಬಂದಿದೆ ಇವಾಗ ರೀಸೆಂಟಾಗಿ, ಅಂದರೆ ಮರೆತು ಹೋಗೋ ಹಕ್ಕು. ಇವಾಗ ಇದನ್ನು ಕೇಳಿರ್ತೀರಾ, ಕ್ಲಾಸ್ ಕೇಳಿರ್ತೀರಾ, ಇದೊಂದು ಏನೋ ಒಂದು ಬುಕ್ ಓದಿರ್ತೀರಾ, ಅದನ್ನು ನೀವು ಮರಿಬಹುದು. ಯಾರ ಜೊತೆನೋ ಜಗಳಾಡಿರ್ತೀರಾ, ಅದನ್ನು ನೀವು ಮರಿಬಹುದು. ಯಾರೋ ನಿಮಗೆ ಏನಾದರೂ ಕೆಟ್ಟದ್ದು ಮಾಡಿರ್ತಾರೆ, ಅದನ್ನು ಮರಿಬಹುದು. ಯಾರ್ದೋ ಒಬ್ರದ್ದು ಏನೋ ನೋಡಿರ್ತೀರಾ, ಅದನ್ನು ನೀವು ಮರಿಬಹುದು. ಸೊ ಆ ಒಂದು ರೀತಿ ಮರೆತು ಹೋಗುವ ಹಕ್ಕಿನ ಬಗ್ಗೆ ಈ ರೀಸೆಂಟಾಗಿ ದೆಹಲಿ ಹೈಕೋರ್ಟು ಒಂದು ಸ್ಪಷ್ಟವಾದ ಕಾಮೆಂಟ್ ಮಾಡಿದೆ, ಉಲ್ಲೇಖ ಹೇಳಿದೆ, ಸರಿನಾ. ಏನು ಹೇಳಿದೆ ಅಂತ ಕೇಳಿದ್ದಾನೆ. ಭಾರತ ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ನೀಡಲಾದ ಘನತೆಯಿಂದ ಬದುಕುವ ಹಕ್ಕಿನ ಒಂದು ಭಾಗವೇ ಮರೆತು ಹೋಗುವ ಹಕ್ಕಿನ ಬಗ್ಗೆ ಈ ದೆಹಲಿ ಹೈಕೋರ್ಟ್ ಸ್ಪಷ್ಟವಾದ ಕಮೆಂಟ್ ಮಾಡಿದೆ. ಮರೆತು ಹೋಗುವ ಹಕ್ಕು ಗೌಪ್ಯತೆಯ ಹಕ್ಕಿನ ಒಂದು ಭಾಗವಾಗಿದೆ ಮತ್ತು ಅದು ವ್ಯಕ್ತಿಗಳಿಗೆ ಮರೆತು ಹೋಗುವ ಹಕ್ಕನ್ನು ನೀಡುತ್ತದೆ ಎಂದು ನ್ಯಾಯಮೂರ್ತಿ ಅಮಿತ್ ಮಹಾಜನ್ ಅವರ ಪೀಠ ಹೇಳಿದೆ, ಸರಿನಾ. ಸೊ ಏನು ಹೇಳ್ತದೆ ಅಂದರೆ ಘನತೆಯಿಂದ ಬದುಕುವ ಹಕ್ಕಿನ ಒಂದು ಭಾಗವೇ ಮರೆತು ಹೋಗುವ ಈ ಹಕ್ಕು ಆಗಿದೆ ಅಂತ ಹೇಳಿದ್ದಾರೆ. ಸ್ಪೆಸಿಫಿಕ್ ಕಾಮೆಂಟ್ ಅಂದರೆ ಇದೇ ಒಂದು ಕಾಮೆಂಟ್ ಮಾಡಿದ್ದಾರೆ. ಯಾರು, ಈ ದೆಹಲಿ ಹೈಕೋರ್ಟ್ ಅವರು. ನೆನ್ಪಿಟ್ಕೊಳ್ಳಿ, ಈ ರೈಟ್ ಟು ಬಿ ಫಾರ್ಗಟನ್ ಅನ್ನೋದು ಯಾವ ಒಂದು ಕೋರ್ಟ್ ಉಲ್ಲೇಖ ಮಾಡಿದೆ ಅಂದರೆ ಈ ದೆಹಲಿ ಹೈಕೋರ್ಟ್ ಉಲ್ಲೇಖ ಮಾಡಲಾಗಿದೆ. ಸರ್, ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಹೈಕೋರ್ಟ್ ಇದೆಯಾ? ಹೌದು ಸರ್, ಹೈಕೋರ್ಟ್ ಕೂಡ ಕಂಡುಬರುತ್ತೆ, ಹಾಗೆ ಸುಪ್ರೀಂ ಕೂಡ ಕಂಡುಬರುತ್ತೆ. ಎಲ್ಲಿ? ಈ ದೆಹಲಿಯಲ್ಲಿ. ಈ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು? 28 ಜನವರಿ 1950ರಂದು ಸ್ಥಾಪನೆ ಆಗುತ್ತೆ, ಸರಿನಾ. ನಮ್ಮ ಸ್ವತಂತ್ರ ಭಾರತದ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಇದೇ ಡೇಟ್ ನೆನ್ಪಿಟ್ಕೊಳ್ಳಿ, 28 ಜನವರಿ 1950, ಸರಿನಾ. ಸರ್, ಇಲ್ಲ ಸರ್ 1774ರಲ್ಲಿ ಓದಿದೆ ಸರ್ ನಾನು. ಹೌದು ಸರ್, 1774ರಲ್ಲಿ. ಎಲ್ಲಿ ಅಂದರೆ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿತ್ತು, 1773ರ ರೆಗ್ಯುಲೇಟಿಂಗ್ ಆ್ಯಕ್ಟಿನ ಪ್ರಕಾರ, ಸರಿನಾ. ಸೊ ಇದರ ಮೊದಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ರು ಅಂದರೆ ಎಲಿಜಾ ಇಂಪೆಯವರು ಆಗಿದ್ರು, ಸರಿನಾ. ಯಾರು? ಎಲಿಜಾ ಇಂಪೆನವರು ಆಗಿದ್ರು. ಬಟ್ ನಾನೀಗ ಹೇಳಿರ್ತಕ್ಕಂತಹ ಈ 1950ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ರು ಅಂದರೆ HJ ಕಾನಿಯಾ ಅಂತ ಬರ್ತಾರೆ. ಓಕೆ, ಸೊ ಆ HJ ಕಾನಿಯಾನವರು ಮೊದಲ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ CCPI-ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಅಲ್ವಾ. ಸೊ ಸರ್, ರಿಪೀಟ್ ಆಗ್ತಾ ಇದಾವ ಅಥವಾ ಇಲ್ವಾ ಅಂತ ಪ್ರಶ್ನೆ ನೋಡೋದಾದ್ರೆ ರಿಪೀಟ್ ಆಗ್ತಾ ಇದಾವೆ. ನೋಡಿ, ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ. 10ನೇ ಸ್ಥಾನದಲ್ಲಿ ನಮ್ದು CCPI-ಅಲ್ಲಿ ಸ್ಥಾನಮಾನ ಹೊಂದಿದೆ, ಸರಿನಾ. ಮೊದಲ ಸ್ಥಾನಮಾನ ಯಾವ ಒಂದು ದೇಶ ಪಡೆದುಕೊಂಡಿದೆ ಅಂತ ನೋಡೋದಾದ್ರೆ ಅದನ್ನು ಕೂಡ ನೋಡಿದೀವಿ. ಯಾವುದು? ಡೆನ್ಮಾರ್ಕ್ ದೇಶ CCPI-ನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ. ಅದು ಗೊತ್ತಿರಲಿ ನಿಮಗೆ, ನಮ್ಮ ಭಾರತದ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಷ್ಟು ಅಂದರೆ 10ನೇ ಸ್ಥಾನ ಪಡೆದುಕೊಂಡಿದೆ. ಹಾಗೆ
ವಿಪೋದು ಎಷ್ಟನೇ ಒಂದು ಸೂಚ್ಯಂಕ ಪಡೆದುಕೊಂಡಿದೆ ನಮ್ಮ ಭಾರತ ಅಂತ ನೋಡೋದಾದ್ರೆ 39ನೇ ಸೂಚ್ಯಂಕದಲ್ಲಿ ನಾವಿದ್ದೀವಿ ನಮ್ಮ ಭಾರತ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಹಂಗರ್ ಇಂಡೆಕ್ಸ್ ಅಲ್ಲಿ ಯಾವ ಒಂದು ಸ್ಥಾನದಲ್ಲಿ ಇದೀವಿ ಹೇಳ್ಬೋದಾ? ಇದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ, ಇದನ್ನೇ ನಿಮಗೆ ಮುಂದೆ ಹೇಳಿರ್ತೀನಿ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಮೊದಲ ಸಮಗ್ರ ತ್ಯಾಜ್ಯ ನಿರ್ವಹಣಾ ನಗರ ಕಲಿಕಾ ಕೇಂದ್ರ ಯಾವುದು ಅಂತ ಕೇಳಿದಾನೆ. ಯಾವ ಒಂದು ನಗರದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇದು ಅಂತ. ಸರಿನಾ, ಭಾರತದ ಮೊದಲ ಸಮಗ್ರ ತ್ಯಾಜ್ಯ ನಿರ್ವಹಣಾ ಕಲಿಕಾ ಕೇಂದ್ರವು ಗೋರಖ್ಪುರ ಯಾವುದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಸೊ ಅಲ್ಲಿ ಸ್ಥಾಪನೆಯಾಗಿದೆ. ಈ ಯೋಜನೆಯನ್ನು ಸಹಜನ್ವಾದ ಸುತಾನಿ ಗ್ರಾಮದಲ್ಲಿ 40 ಎಕರೆಗಳಲ್ಲಿ ಸ್ಥಾಪಿಸಲಾಗುವುದು ಮತ್ತು ಸೆಪ್ಟೆಂಬರ್ 2025 ವೇಳೆಗೆ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಇದು ಗೊತ್ತಿರಲಿ. ಭಾರತದ ಮೊದಲ ಸಮಗ್ರ ತ್ಯಾಜ್ಯ ನಿರ್ವಹಣಾ ನಗರ ಕಲಿಕಾ ಕೇಂದ್ರ ಇದೆ. ಎಲ್ಲಿದೆ ಅಂದರೆ ಗೋರಖ್ಪುರದಲ್ಲಿದೆ. ಯಾವುದೇ ನಿಮಗೆ ಭಾರತದ ಇಂಡಿಯಾದ ಫಸ್ಟ್ ಅಂತ ಅಂದರು ಅಥವಾ ನಮ್ಮ ಕರ್ನಾಟಕದ ಫಸ್ಟ್ ಇದ್ದರು, ಹಾಗೆ ಇಡೀ ಜಗತ್ತಿನ ಮೊದಲ ಇದ್ದರು, ನೀವೇನು ಮಾಡಬೇಕಾಗತ್ತೆ, ಅದೊಂದು ನೋಟ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಸರಿನಾ. ಸೊ ಅದನ್ನು ನೀವು ಬರ್ಕೊಂಡು ಇಟ್ಕೊಳ್ಳಿ. ಯಾವ್ದು ಬೇಕಾದಾಗಿರಲಿ, ಕರೆಂಟ್ ಅಫೇರ್ಸಲ್ಲಿ ಏನೇ ಅದು ಫಸ್ಟ್ ಅಂತ ಬಂತ ಬರ್ಕೊಂಡು ಇಟ್ಕೊಳ್ಳಿ. ಸರಿನಾ. ಸೊ ರೀಸೆಂಟಾಗಿ ಈ ಮಣಿಪುರದ ಗವರ್ನರ್ಗೆ ಒಬ್ಬರು ಲೇಡಿ ಅಪಾಯಿಂಟ್ ಆದರು. ಆ ಲೇಡಿಯ ಹುದ್ದೆಯ ಏನು ಹೇಳ್ಬೋದಾ? ಮೊದಲ ಲೇಡಿ ಅವರು ಗವರ್ನರ್ಗೆ ಅಪಾಯಿಂಟ್ ಆಗಿರ್ತಕ್ಕಂಥ ಆ ಒಂದು ಹುದ್ದೆಗೆ ಅಪಾಯಿಂಟ್ ಆಗಿರ್ತಕ್ಕಂಥ ಮೊದಲ ಲೇಡಿ. ಇಲ್ಲಿವರೆಗೂ ಯಾವುದೇ ಗವರ್ನರ್ಗೂ ಕೂಡ ಮಹಿಳೆಯರನ್ನ ಆ ಒಂದು ಪೋಸ್ಟಲ್ಲಿ ಕೊಟ್ಟಿರಲಿಲ್ಲ. ಯಾವೊಂದು ಪೋಸ್ಟ್ ಕೊಟ್ಟಿದ್ದಾರೆ ಹೇಳ್ಬೋದಾ? ಹೇಳಿ ನೋಡೋಣ. ಆ ಕ್ವಶನ್ ನಿಮಗೆ 99% ಬರೋ ಚಾನ್ಸಸ್ ಇರುತ್ತೆ. 99ಕ್ಕೆ ಒಂದು 100% ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ ಪೇಪರಲ್ಲಿ ಬಂದೇ ಬರುತ್ತೆ. ಹಾಗೆ 99% ಯಾವುದರಲ್ಲಿ ಅಂದರೆ ನಿಮ್ಮ RRB NTPC ಅಂಡರ್ ಗ್ರಾಜ್ಯುಯೇಟು ಮತ್ತು ಈ RRB ಡಿ ಗ್ರೂಪಲ್ಲಿ ಬರೋ ಚಾನ್ಸಸ್ ಕೂಡ ಇದೆ. ಅದನ್ನು ನೋಡ್ಕೊಳ್ಳಿ ಒಂದ್ಸರಿ. ಓಕೆ, ಅದನ್ನು ಕಾಮೆಂಟ್ ಮಾಡಿ ನೀವು. ಮತ್ತು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಮತ್ತು ರಷ್ಯಾ ಜಂಟಿ ನೌಕಾ ವ್ಯಾಯಾಮ ಇಂದ್ರ 2025 ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾನೆ. ಇವಾಗ ಇಂದ್ರ ಅನ್ನೋದೇನು? IN ಅಂದರೆ ಇಂಡಿಯಾ, IND ಅಂದರೆ ಇಂಡಿಯಾ, RA ಅಂದರೆ ರಷ್ಯಾ. ಸರಿನಾ. ಇಂದ್ರ ಅನ್ನೋದು ಒಂದು ವ್ಯಾಯಾಮ ನಡೀತದೆ ಇಂಡಿಯಾ ಮತ್ತು ರಷ್ಯಾದ ನಡುವೆ. ಎಲ್ಲಿ ನಡೆದಿದೆ ಅಂದರೆ 2 ಹಂತದಲ್ಲಿ ನಡೆದಿದೆ, 2 ಫೇಸಲ್ಲಿ ನಡೆದಿದೆ. ಒಂದು ಫೇಸ್ ಯಾವಾಗ ಅಂದರೆ ಈ ಮಾರ್ಚಲ್ಲಿ ಈ ಚೆನ್ನೈನಲ್ಲಿ ನಡೆದಿದೆ. ಹಾಗೆ ಸೆಕೆಂಡ್ ಫೇಸ್ ಎಲ್ಲಿ ಅಂದರೆ ಇದೇ ಮಾರ್ಚ್ 31ರಿಂದ ಏಪ್ರಿಲ್ 2ನೇ ತಾರೀಕಿನವರೆಗೂ ಬಂಗಾಳ ಕೊಲ್ಲಿಯಲ್ಲಿ ನಡೆದಿದೆ. ಸರಿನಾ. ಒಂದು ಚೆನ್ನೈನಲ್ಲಿ, ಇನ್ನೊಂದು ಬಂಗಾಳ ಕೊಲ್ಲಿಯಲ್ಲಿ ನಡೆದಿದೆ. ಎರಡು ಕೂಡ ನೆನ್ಪಿಟ್ಕೊಳ್ಳಿ ನೀವು. ಒಂದು ಬಂದರು ಹಂತ ಅಂತೇಳಿ, ಇನ್ನೊಂದು ಸಮುದ್ರ ಹಂತ ಅಂತೇಳಿ ನಡೆದಿದೆ. ಸರಿನಾ. ಎರಡು ಕೂಡ ನೆನ್ಪಿಟ್ಕೊಳ್ಳಿ. ಒಂದು ಬಂದರು ಹಂತ, ಇನ್ನೊಂದು ಸಮುದ್ರ ಹಂತ. ಯಾಕೆಂದರೆ ಇದು ಇಂದ್ರ ಅನ್ನೋದು ನೌಕಾ ವ್ಯಾಯಾಮವಾಗಿದೆ. ಸರಿನಾ. ಸೊ ಇದು ವಾಯು ವ್ಯಾಯಾಮ ಅಲ್ಲ, ಇದು ನೌಕಾ ವ್ಯಾಯಾಮ ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, MS ವರ್ಡ್ನಲ್ಲಿ ಪ್ಯಾರಾಗ್ರಾಫ್ ಆಯ್ಕೆ ಮಾಡಲು ಈ ಕೆಳಗಿನ ಯಾವ ಶಾರ್ಟ್ಕಟ್ ಅನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. MS ವರ್ಡ್ನಲ್ಲಿ ಪ್ಯಾರಾಗ್ರಾಫ್ನ ಆಯ್ಕೆ ಮಾಡಲು ಒಂದು ಟ್ರಿಬಲ್ ಟಿಕ್ ಮಾಡಬೇಕು. ಓಕೆ, ಟ್ರಿಪಲ್ ಟಿಕ್ ಇದ್ರೆ ನಾವು ಕ್ಲಿಕ್ ಮಾಡಬೇಕು ಈ ಮೌಸಿಂದ. ಸರಿನಾ. ಇಲ್ಲ ಅಂತಂದರೆ ಈ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಮತ್ತು ಎಂಟರನ್ನು ಒತ್ತಬೇಕು. ಸರಿನಾ. ಕಂಟ್ರೋಲ್ ಮತ್ತು ಶಿಫ್ಟು ಮತ್ತು ಎಂಟರನ್ನು ಕೊಡಬೇಕು, ಆವಾಗ ಹೋಗ್ತದೆ, ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗ್ತದೆ. ಹಾಗೆ ಈ MS ವರ್ಡ್ನಲ್ಲಿ ಈ ಪ್ಯಾರಾಗ್ರಾಫನ್ನು ಇಂಡೆಂಟ್ ಮಾಡೋಕ್ಕೆ ಯಾವ ಒಂದು ಶಾರ್ಟ್ ಕೀನ ಯೂಸ್ ಮಾಡ್ತೀವಿ ಅಂತ ಕೇಳಿದಾಗ ಏನಂತ ಹೇಳ್ಬೋದು ನಾವು? ಹೇಳ್ಬೋದಾ? ಸೊ ಅದು ಕೂಡ ನಿಮಗೆ ಒಂದು 2-3 ಸರಿ ರಿಪೀಟ್ ಆಗಿದೆ ಅಲ್ವಾ ಇವಾಗ. ಯಾವುದು? ಕಂಟ್ರೋಲ್ M ಬರುತ್ತೆ. ಸರಿನಾ. ಕಂಟ್ರೋಲ್ M ನೆನ್ಪಿಟ್ಕೊಳ್ಳಿ ಇದನ್ನು. ಬಟ್ ಇದೇ ಕಂಟ್ರೋಲ್ M ನಿಮಗೆ ಈ ಪವರ್ ಪಾಯಿಂಟಲ್ಲಿ ಹೋದಾಗ ಹೊಸ ಸ್ಲೈಡನ್ನು ಬಳಸೋಕ್ಕೆ, ಹೊಸ ಸ್ಲೈಡನ್ನು ತರೋಕ್ಕೆ ಯೂಸ್ ಆಗ್ತದೆ ಇದೇ ಕಂಟ್ರೋಲ್ M ಅನ್ನೋದು. ಸರಿನಾ. ನಾನಿವಾಗ ಹೇಳ್ತಾ ಇರೋದು ಪ್ಯಾರಾಗ್ರಾಫ್ ಇಂಡೆಂಟು. ಇದು ಮೈಕ್ರೋಸಾಫ್ಟ್ ವರ್ಡಲ್ಲಿ. ಸರಿನಾ. ಯಾವುದು ಪವರ್ ಪಾಯಿಂಟಲ್ಲಿ ನಿಮಗೆ ಚೇಂಜ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಹೊಸ ಸ್ಲೈಡ್ ಬಳಸೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಯಾವುದನ್ನು? ಈ ಕಂಟ್ರೋಲ್+M ಅನ್ನೋದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರವಾದ ಅನ್ನೈಮುಡಿ ಯಾವ 3 ಪರ್ವತಗಳ ಶ್ರೇಣಿಗಳ ನಡುವೆ ಇದೆ ಅಂತ ಕೇಳಿದ್ದಾನೆ. ಯಾವ ಒಂದು ಪರ್ವತ ಶ್ರೇಣಿಗಳ ನಡುವೆ ಇದೆ? ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರವಾದ ಅನ್ನೈಮುಡಿ ಕೇರಳದ ರಾಜ್ಯದ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತದೆ. ಓಕೆ, ಎರ್ನಾಕುಲಂ ಅಂತ ನಾವು ಕರಿತೀವಲ್ವಾ, ಆ ಎರ್ನಾಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ನ್ಯಾಷನಲ್ ಪಾರ್ಕಲ್ಲಿ ಈ ಒಂದು ಅನ್ನೈಮುಡಿ ಶಿಖರ ಕಂಡುಬರುತ್ತೆ. ಈ ಶಿಖರವು 3 ಪರ್ವತ ಶ್ರೇಣಿಗಳಾದ ಒಂದು ಕಾರ್ಡಮಮ್ ಬೆಟ್ಟ, ಮೀನ್ಸ್ ಏಲಕ್ಕಿ ಬೆಟ್ಟ, ಹಾಗೆ ಅಣ್ಣಮಲೈ ಬೆಟ್ಟ ಮತ್ತು ಪಳನಿ ಬೆಟ್ಟಗಳ ಸಂಗಮ ಟ್ರೈ ಜಂಕ್ಷನಲ್ಲಿ ಇದು ಕಂಡುಬರುತ್ತೆ. ಸರಿನಾ. ಸೊ ಈ 3 ಬೆಟ್ಟಗಳು ವಿಭಿನ್ನ ದಿಕ್ಕುಗಳಲ್ಲಿ ಹರಡಿದ್ದಾವೆ. ದಕ್ಷಿಣದಲ್ಲಿ ಏಲಕ್ಕಿ ಕಾರ್ಡಮಮ್ ಬೆಟ್ಟಗಳು ದಕ್ಷಿಣದಲ್ಲಿ ಇದ್ದಾವೆ, ಹಾಗೆ ಉತ್ತರದಲ್ಲಿ ಪಳನಿ ಬೆಟ್ಟಗಳಿದ್ದಾವೆ, ಹಾಗೆ ಈಶಾನ್ಯದಲ್ಲಿ ಈ ಅಣ್ಣಮಲೈ ಬೆಟ್ಟಗಳು ಕಂಡುಬರ್ತವೆ. ಮೀನ್ಸ್ ಹೀಗೆ ನಮ್ಮ ಭಾರತ ಇದೆ ಅಂದರೆ ಇಲ್ಲಿ ನಿಮಗೆ ಈ ಕಾರ್ಡಮಮ್ ಬೆಟ್ಟಗಳು, ಇಲ್ಲಿ ನಿಮಗೆ ಮೇಲೆ ಬರ್ತಕ್ಕಂಥದ್ದು ಪಳನಿ ಬೆಟ್ಟಗಳು, ಈ ಒಂದು ದಿಕ್ಕಿನಲ್ಲಿ ನಿಮಗೆ ಕಂಡುಬರ್ತಕ್ಕಂಥದ್ದು ಯಾವುದು ಅಂದರೆ ಈ ಅಣ್ಣಮಲೈ ಬೆಟ್ಟಗಳು ಅಂತ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ, ಈ ಸೆಂಟರ್ ಪಾಯಿಂಟಲ್ಲೇ ಈ ಅನ್ನೈಮುಡಿ ಅನ್ನೋ ಒಂದು ಪೀಕ್ ಕಂಡು ಬರುತ್ತೆ ನಿಮಗೆ. ಹಾಗೆ ನಮ್ಮ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರವು ಇದೇ ಅನ್ನೈಮುಡಿ. ಹಾಗೆ ಈ ಕೇರಳದ ಅತ್ಯಂತ ಎತ್ತರವಾದ ಶಿಖರವು ಕೂಡ ಇದೇ ಅನ್ನೈಮುಡಿ. ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಮುಂದಿನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳಿದ್ದಾರೆ. ಮೀನ್ಸ್ ಇವಾಗ ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಾಧೀಶರು ಯಾರು ಅಂತ. ಸೊ ಇದನ್ನು ಕೂಡ ನಿಮಗೆ ಹೇಳ್ತಾನೆ ಬಂದಿದ್ದೀನಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಗ್ಗೆ ಸ್ಪೆಷಲಿ ಏನು ಅಂದರೆ, ರೀಸೆಂಟಾಗಿ ಏನೇನು ಅಪಾಯಿಂಟ್ಮೆಂಟ್ ಆಗಿದಾವಲ್ವಾ ಎಲ್ಲರ ಮೇಲೂ ಕೂಡ ಕೇಳ್ತಾ ಇದ್ದಾನೆ. ಇವಾಗ DRDO 1 ವರ್ಷ, DRDOದ ಅಧ್ಯಕ್ಷರದು 1 ವರ್ಷ
ಕಾರ್ಯ ಮುಂದಕ್ಕೆ ಹಾಕಿದ್ರು ಸರಿನಾ. ಅವರಿಗೆ ರೀಅಪಾಯಿಂಟ್ ಮಾಡಿದ್ರು 1 ವರ್ಷಕ್ಕೆ. ಸೊ ಅವ್ರ ಹೆಸರೇನು ಸಮೀರ್ ಕಾಮತ್ ಸರಿನಾ. ಸೊ ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಇವಾಗ RBI ಗವರ್ನರ್ 26ನೇ ಗವರ್ನರ್ ಆಯ್ಕೆ ಆದರು, ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಯಾರು? ಸಂಜಯ್ ಮಲ್ಹೋತ್ರಾನವರು. ಅದಾದ ನಂತರ 52ನೇ ಮುಖ್ಯ ನ್ಯಾಯಮೂರ್ತಿ ಬಂದರು, ಯಾರು? ಬಿ ಆರ್ ಗವೈಯನವರು. ಅವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. 51ನೇದವ್ರು ಹೋದರು, ಯಾರು? ಅವರು ಸಂಜಯ್ ಖನ್ನಾನ್ ಅವರು. 50ನೇದವ್ರು ಇದ್ರು ಒಂದು 4-5 ತಿಂಗಳ ಹಿಂದೆ, ಅವ್ರು ಯಾರು? DY ಚಂದ್ರಚೂಡನ್ ಅವರು ಸರಿನಾ. ಅದಾದ ನಂತರ ಈ ನೆಕ್ಸ್ಟ್ 25ನೇ RBI ಗವರ್ನರ್ ಯಾರು? ಅವ್ರು ಯಾರು? ಶಕ್ತಿಕಾಂತ್ ದಾಸ್ ಅವರು ಸರಿನಾ. ಸೊ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಯಾರು ಅಂದರೆ ಈ ಇಸ್ರೋದ ಮುಖ್ಯ ಯಾರಾಗಿದ್ದಾರೆ ಇವಾಗ? ಇಸ್ರೋದ ಅಧ್ಯಕ್ಷರು ಯಾರಾಗಿದ್ದಾರೆ ಅಥವಾ 11ನೇ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಸೊ ಅವ್ರ ಹೆಸರು ಹೇಳಬೇಕಾಗುತ್ತೆ ಸರಿನಾ. ವಿ ನಾರಾಯಣ್ ಅಂತ ಬರ್ತಾರೆ. ಸೊ ಈ ರೀತಿ ಎಲ್ಲ ಈ ನೇಮಕ ಏನೇನಾಗಿದ್ದಾರಲ್ವಾ ಅವರೆಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಅವೆಲ್ಲವೂ ಕೂಡ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಯಾಕಂದರೆ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ಲೇಖನದಲ್ಲಿ ಸಾಮಾಜಿಕ ಮತ್ತು ಸಾರ್ವಜನಿಕ ಕಲ್ಯಾಣದ ಬಗ್ಗೆ ಮಾತನಾಡಲಾಗಿದೆ ಅಂತ ಕೇಳಿದ್ದಾನೆ. ಇವಾಗ ಸಾರ್ವಜನಿಕ ಮತ್ತು ಸಾಮಾಜಿಕ ಕಲ್ಯಾಣ ಮತ್ತು ಆರ್ಥಿಕ ಕಲ್ಯಾಣದ ಬಗ್ಗೆ ಹೇಳಿರ್ತಕ್ಕಂಥ ಒಂದು ವಿಧಿ ಯಾವುದು? 38ನೇ ವಿಧಿ ಮುಗೀತು ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೇನು ಅಂತ ಕೇಳಿದ್ದಾರೆ. ಇವಾಗ ಜಾಗತಿಕ ಹಸಿವು ಸೂಚ್ಯಂಕ ಇದರ ಒಂದು ನಮ್ಮ ಭಾರತದ ಸ್ಥಾನ ಏನಿದೆ ಅಂದರೆ 127 ದೇಶಗಳಲ್ಲಿ 105ನೇ ಸ್ಥಾನದಲ್ಲಿದ್ದೀವಿ. ಮೀನ್ಸ್ ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿದ್ದೀವಿ. ಭಾಳ ಇದು ಇಲ್ಲ ನಾವು ಸರಿನಾ. ಸೊ ಅತ್ಯಂತ ಕ್ರಿಟಿಕಲ್ ಕಂಡೀಷನಲ್ಲಿ ಯಾರಿದ್ದೀವಿ ಅಂದರೆ ನಮ್ಮ ಇಂಡಿಯನ್ಸ್ ಇದ್ದೀವಿ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಹಸಿವು ಸೂಚ್ಯಂಕದಲ್ಲಿ 105ನೇ ಸ್ಥಾನ ಇದ್ದೀವಿ. ಏನಿದು 1000ರಲ್ಲಿ 105ನೇ ಸ್ಥಾನ ಇಲ್ಲ, 127ರಲ್ಲೇ ನಾವು 105ನೇ ಸ್ಥಾನ ಇದ್ದೀವಿ. ಗೊತ್ತಿರಲಿ ಇದು ನಿಮಗೆ ಸರಿನಾ. ಹಾಗೆ ನಮ್ಮ ಭಾರತದ ನೆರೆಯ ರಾಷ್ಟ್ರ ಆಗಿರ್ತಕ್ಕಂಥ ಶ್ರೀಲಂಕಾ ಎಷ್ಟರಲ್ಲಿದೆ ಅಂದರೆ 56ರಲ್ಲಿದೆ. ಸೊ ಹೇಳಬೇಕಂದ್ರೆ ಇಲ್ಲೇ ಕ್ರೈಸಿಸ್ ಜಾಸ್ತಿ ಆಗ್ತದೆ, ಆರ್ಥಿಕ ಹೊಣೆ ಇಲ್ಲಿ ಜಾಸ್ತಿ ಆಗಿದೆ, ಅಲ್ಲಿ ಸರ್ಕಾರ ಬಿದ್ದಿದೆ, ಅದು ಇದು ಎಲ್ಲ ಹೇಳ್ತಿದ್ದೀವಿ ಸರಿನಾ. ಬಟ್ ಆದರೂ ಕೂಡ ಅವರು ಈ ಹಸಿವಿನ ಒಂದು ಸೂಚ್ಯಂಕದಲ್ಲಿ ನಮ್ಗಿಂತ ಶ್ರೇಷ್ಠವಾಗೇ ಇದ್ದಾರೆ. ಯಾರು? ಶ್ರೀಲಂಕಾದವರು. ಹೇಳೋದಾದರೆ ಈ ಅಫ್ಘಾನಿಸ್ತಾನ 116ರಲ್ಲಿದೆ ಸರಿನಾ. ಅಫ್ಘಾನಿಸ್ತಾನಕ್ಕೆ ನಮಗೆ ಏನಿಲ್ಲ, ಒಂದು 9 ಡಿಫ್ರೆನ್ಸ್ ಅಷ್ಟೇ ಇದೆ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗ್ರಾಮ ಪಂಚಾಯತಿನ ಅತ್ಯಂತ ಕೆಳ ಹಂತ ಯಾವುದು ಅಂತ ಕೇಳಿದ್ದಾನೆ. ಇವಾಗ ಪಂಚಾಯತ್ಗಳ ಅತ್ಯಂತ ಕೆಳ ಹಂತ ಯಾವುದು ಅಂದರೆ ಈ ಗ್ರಾಮ ಪಂಚಾಯತಿ. ಅದು ಏನಾಗಬೇಕಾಗಿತ್ತು ಅಂದರೆ ಜಸ್ಟ್ ಪಂಚಾಯತಿಗಳ ಕೆಳ ಹಂತ ಅಂತ ಆಗಬೇಕಾಗಿತ್ತು. ಈ ಪಂಚಾಯತ್ಗಳ ಕೆಳ ಹಂತ ಯಾವುದಾಗಿದೆ ಅಂದರೆ ಈ ಗ್ರಾಮ ಪಂಚಾಯತಿ ಆಗಿದೆ. ಈ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಸ್ವಸರ್ಕಾರದ ಘಟಕವಾಗಿದ್ದು ಗ್ರಾಮ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಕಾರಣವಾಗಿದೆ. ಯಾವುದು? ಈ ಗ್ರಾಮ ಪಂಚಾಯತಿ. ಅದರ ಮೇಲೆ ಪಂಚಾಯತ್ ಸಮಿತಿ, ಬ್ಲಾಕ್ ಅಥವಾ ಮಂಡಲ ಮಟ್ಟ ಅಥವಾ ನಾವು ತಾಲೂಕ್ ಪಂಚಾಯತಿ ಅಂತ ಹೇಳ್ತೀವಲ್ವಾ, ಅದನ್ನೇ ಇವರು ಬ್ಲಾಕ್ ಅಂತ ಕರೀತಾರೆ. ಇಲ್ಲ ಅಂದರೆ ಮಂಡಲ ಅಂತ ನಾವು ಹೇಳ್ಬೋದು ಸರಿನಾ. ಅಥವಾ ಇಲ್ಲಾಂದರೆ ಮಹಲ್ ಅಂತ ಕೂಡ ನೀವು ಹೇಳ್ಬೋದು. ಮಹಲ್ವಾರಿ ಪದ್ಧತಿ ಗೊತ್ತಲ್ವಾ? ಮಹಲ್ವಾರಿ ಪದ್ಧತಿ ಅಂದರೆ ಮಹಲ್ ಅಂದ್ರೆ ಏನು? ತಾಲೂಕು ಅಷ್ಟೇ. ಆ್ಯಂಡ್ ದೆನ್ ಅದು ಆದ ನಂತರ ಮೇಲ್ಭಾಗದಲ್ಲಿ ಜಿಲ್ಲಾ ಪರಿಷತ್ ಕಂಡುಬರುತ್ತೆ. ಸೊ ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಟೈರ್ ಸಿಸ್ಟಮ್ ಇದೆ ಅಂದರೆ ಪಂಚಾಯತ್ ಸಿಸ್ಟಮು 3 ಟೈರ್ ಪಂಚಾಯತ್ ಸಿಸ್ಟಮ್ ಇದೆ. ಮೀನ್ಸ್ ಏನು? ಒಂದು ಗ್ರಾಮ ಪಂಚಾಯತಿ, ಇಲ್ಲೊಂದು ತಾಲೂಕ್ ಪಂಚಾಯತಿ, ಇನ್ನೊಂದು ಜಿಲ್ಲಾ ಪಂಚಾಯತಿ ಅಂತ ಕಂಡುಬರುತ್ತೆ ಸರಿನಾ. ಕೆಲವೊಂದು ರಾಜ್ಯಗಳಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಟೋಟಲಿ 2 ಟೈರ್ ಪಂಚಾಯತ್ ಸಿಸ್ಟಮ್ ಇದೆ. ಮೀನ್ಸ್ ಇಲ್ಲಿ ತಾಲೂಕ್ ಪಂಚಾಯತಿ ಇರೋದಿಲ್ಲ, ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಇರುತ್ತೆ. ಗ್ರಾಮ ಪಂಚಾಯತಿ ನಂತರ ಸೀದಾ ಡೈರೆಕ್ಟ್ ಜಿಲ್ಲಾ ಪಂಚಾಯತಿನೇ ಇರುತ್ತೆ, ಅಲ್ಲಿ ತಾಲೂಕ್ ಪಂಚಾಯತಿ ಇರೋದಿಲ್ಲ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಂಗಳ ಗ್ರಹದ ಆವರ್ತಕ ಕೋಷ್ಟಕದಲ್ಲಿ ಅದು ಮಂಗಳ ಗ್ರಹ ಸ್ವಲ್ಪ ಎಡಿಷನಲ್ ಮಿಸ್ ಆಗಿ ಬಂದಿದೆ. ಅದು ಆವರ್ತಕ ಕೋಷ್ಟಕದಲ್ಲಿ ಅಯೋಡಿನ್ ಅಂಶವು ಯಾವ ಗುಂಪಿನಲ್ಲಿದೆ ಅಂತ ಕೇಳಿದ್ದಾನೆ ಸರಿನಾ. ಈ ಒಂದು ಆವರ್ತಕ ಕೋಷ್ಟಕ ಇದೊಂದು ಪೆರಿಯೋಡಿಕ್ ಟೇಬಲ್ ಅಲ್ಲಿ ಈ ಅಯೋಡಿನ್ ಅನ್ನೋದು ಯಾವೊಂದು ಗುಂಪಿನಲ್ಲಿ ಕಂಡುಬರ್ತದೆ? ಯಾವೊಂದು ಗುಂಪಿನಲ್ಲಿ ಕಂಡುಬರ್ತದೆ ಅಂದರೆ ಈ 7ನೇ ಗುಂಪಿನಲ್ಲಿ ಕಂಡುಬರ್ತದೆ ಸರಿನಾ. ಈ 7ನೇ ಗುಂಪಿಗೆ ಏನಂತ ಕರಿತೀವಿ ಅಂದರೆ ಹ್ಯಾಲೋಜನ್ ಗುಂಪುಗಳು ಅಂತ ಕರಿತೀವಿ, ಹ್ಯಾಲೋಜನ್ ಗ್ರೂಪ್ ಅಂತ ಕರಿತೀವಿ. ಆ ಹ್ಯಾಲೋಜನ್ಗಳಲ್ಲಿ ಇನ್ನೂ ಯಾವ್ಯಾವ ಬರ್ತವೆ ಹ್ಯಾಲೋಜನ್ಗಳು ಅಂದರೆ ಒಂದು ಫ್ಲೋರಿನು, ಕ್ಲೋರಿನು, ಬ್ರೋಮಿನು, ಅಯೋಡಿನ್ ಅನ್ನೋದು ಇವೆಲ್ಲವೂ ಕೂಡ, ಮತ್ತು ಅಸ್ಟೋಟೈನು, ಇವೆಲ್ಲವೂ ಕೂಡ ಏನಾಗಿದ್ದಾವೆ ಅಂದರೆ ಹ್ಯಾಲೋಜನ್ಸ್ಗಳಾಗಿದ್ದಾವೆ. ಈ ಹ್ಯಾಲೋಜನ್ಸ್ಗಳ ಗುಂಪು ಯಾವುದಂದರೆ 7ನೇ ಗುಂಪು, ನೆನ್ಪಿಟ್ಕೊಳ್ಳಿ. ಹಾಗೆ ನೋಬೆಲ್ ಗ್ಯಾಸ್ಗಳ ಗುಂಪು ಯಾವುದು? 18ನೇ ಗುಂಪು ಕಂಡುಬರುತ್ತೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಮಳೆಯ ಪರಿಸ್ಥಿತಿ ಯಾವಾಗಲೂ ಇರುತ್ತದೆ ಅಂತ ಕೇಳಿದ್ದಾನೆ. ಎಲ್ಲಿರುತ್ತೆ? ಮೇಘಾಲಯದ ಮೌಸಿನ್ ಡ್ಯಾಮಲ್ಲಿ ವರ್ಷದ ನೀವು ಯಾವ ದಿನ ಹೋದರೂ ಅಲ್ಲಿ ಹೇಗೆ ಅಂದರೆ ಮಳೆ ಬೀಳ್ತಾನೆ ಇರುತ್ತೆ. ಎಷ್ಟು ಸೆಂಟಿಮೀಟ್ರ್ ಮಳೆ ಬೀಳುತ್ತೆ, ಎಷ್ಟು ಮಿಲಿಮೀಟ್ರ್ ಮಳೆ ಬೀಳುತ್ತೆ ಅಲ್ಲಿ ಅಂತ ನೋಡೋದಾದರೆ 11,871 ಮಳೆ ಬೀಳುತ್ತೆ. ಎಲ್ಲಿ? ಈ ಮೇಘಾಲಯದ ಮೌಸಿನ್ ಡ್ಯಾಮಲ್ಲಿ ಸರಿನಾ. ಅತಿ ಹೆಚ್ಚು ಇಡೀ ಜಗತ್ತಿನಲ್ಲೇ, ನಮ್ಮ ಭಾರತದಲ್ಲೆಲ್ಲ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂದರೆ ಈ ಒಂದು ಮೇಘಾಲಯದ ಮೌಸಿನ್ ಡ್ಯಾಮ್. ಇಡೀ ಜಗತ್ತಿನಲ್ಲೇ, ಜಸ್ಟ್ ನಮ್ಮ ಭಾರತದಲ್ಲೆಲ್ಲ ಇಡೀ ಜಗತ್ತಿನಲ್ಲೇ ಯಾವುದು ಅಂದರೆ ಈ ಮೌಸಿನ್ ಡ್ಯಾಮ್. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಗೆ ಪ್ರಮುಖ ಕಾರಣ ಯಾವುದು ಅಲ್ಲ ಅಂತ ಹೇಳಿದ್ದಾನೆ. ಸೊ ಅಲ್ಲಿ ಆಪ್ಷನಲ್ಲಿ ಯಾವುದು ಸ್ವಲ್ಪ ಪಾಸಿಟಿವ್ ಇರುತ್ತಲ್ವ ಅದನ್ನು ನೀವು ಕಿತ್ತಾಕ್ಬೇಕಷ್ಟೇ. ಇಲ್ಲಿ ಕಾರಣ ಅಲ್ಲ ಅಂದರೆ ಇಲ್ಲಿ ಎಲ್ಲವೂ ಕಾರಣ ಹೆಂಗಂದ್ರೆ ನೆಗೆಟಿವ್ ಇದಾವೆ ಇಲ್ಲಿ ಸರಿನಾ. ಒಂದು ನಿಮಗೆ ಯಾವುದು ಈ ರಾಜಕೀಯ ಆಕ್ರಮಣ ಏನು 1856ರಲ್ಲಿ ಇವನು ನೀತಿ ತರ್ತಾನೆ. ಯಾರು? ಡಾಲ್ಹೌಸಿ ಸರಿನಾ. ಯಾರಿಗೆ? ಈ ದುರಾಡಳಿತದ ಒಂದು ನೆಪ ಒಡ್ಡಿ
ಅವರ ರಾಜ್ಯವನ್ನು ಕಸಿದುಕೊಳ್ತಾನೆ. ಲೈಕ್ ಇವಾಗ ಔಧದ ನವಾಬ ಏನಿದಾನಲ್ಲ ಅವನ ಒಂದು ಆಡಳಿತ ಕಸಿಕೊಂಡವನು ಇದೇ ಡಾಲೌಸಿ. ಯಾಕಂದರೆ ಅವನು ದುರಾಡಳಿತ ಮಾಡ್ತಾ ಇದ್ದಾನೆ, ಅಲ್ಲಿ ಅವನಿಗೆ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ ಅಂತ ಅವನು ಕಿತ್ಕೊಂಡ. ಅದಾದ ನಂತರ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿ ತಂದ. ಸರಿನಾ, ತಂದು ಮತ್ತೆ ಅಲ್ಲಿ ರಾಜರಿಗೆ ಹೋಗಿದ್ರೆ ಕಿರಿಕ್ ಕೊಟ್ಟು ಬಂದ. ಸರಿನಾ, ಸೊ ಆ ರೀತಿ ಈ ಸತಾರ, ಜೈಪುರ ಮತ್ತು ಸಂಬಲ್ಪುರ ಮತ್ತು ಝಾನ್ಸಿ ಇವ್ರದ್ದೆಲ್ಲರದು ಕೂಡ ರಾಜ್ಯವನ್ನು ಕಿತ್ಕೊಂಡ. ಅದಾದ ನಂತರ ನೆಕ್ಸ್ಟು ಈ 1850ರಲ್ಲಿ ಒಂದು ಕಾಯ್ದೆ ತಂದ, ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಅನ್ನೋದು. ಆ ಕಾಯ್ದೆ ತಂದು ಕೂಡ ಭಾರತೀಯರಿಗೆ ನೋ ಮಾಡ್ದ. ಯಾಕೆ ಅಂದರೆ ಇವಾಗ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವಾಯ್ ಅನ್ನೋ ಅವನ ಮಗ ಇದ್ದಾನೆ, ಎಕ್ಸ್ ಅನ್ನೋ ತಂದೆ ಇದ್ದಾನೆ, ಆ ತಂದೆ ಡೆತ್ ಆಗ್ತಾನೆ. ಓಕೆ, ಡೆತ್ ಆಗ್ತಾನೆ. ಈ ಡೆತ್ ಆಗಿರೋನಿಗೆ ಒಂದು ಆಸ್ತಿ ಇರುತ್ತಲ್ವ, ತಂದೆಗೆ ಒಂದು ಆಸ್ತಿ ಇರುತ್ತೆ. ಆ ಆಸ್ತಿ ಮಗನಿಗೆ ಏನಾದರೂ ಸೇರಬೇಕು ಅಂದರೆ ಆ ಮಗ ಕಂಪಲ್ಸರಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಇರುತ್ತೆ. ಇದಕ್ಕೆ ಏನಂತ ಕರಿತೀವಿ, ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಅಂತ ಕರಿತೀವಿ. ಸರಿನಾ, ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ ಇವರಿಗೆ, ಈ ಡಾಲೌಸಿ ತಂದಿರತಕ್ಕಂಥ ನೀತಿಗಳು ಇವೆಲ್ಲವೂ ಕೂಡ. ಸರಿನಾ, ಹಾಗೆ ಇದನ್ನು ಹೇಳ್ಬೋದು ನೀವು, ಯಾವುದು ಈ ರಾಯಲ್ ಎನ್ಫೀಲ್ಡ್ ಗನ್ ತಂದಿರ್ತಾರೆ, ಅದಕ್ಕೆ ಹಂದಿ ಮಾಂಸ ಮತ್ತು ಹಂದಿ ಕೊಬ್ಬು ಮತ್ತು ಈ ನಮ್ಮ ಹಸುವಿನ ಕೊಬ್ಬು ಅದಕ್ಕೆ ಅಂಟಿಸಿರ್ತಾರೆ ಅಂತ. ಸರಿನಾ, ಸೊ ಇವೆಲ್ಲವೂ ಕೂಡ ನಿಮಗೆ ನಾರ್ಮಲಿ ಜನರಲ್ ಗೊತ್ತೇ ಇರುತ್ತೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, 1850ರ ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಅಂದರೆ ಏನು, ಇದು ಯಾವಾಗ ಬಂತು, ಯಾನು ತಂದ ಅನ್ನೋದನ್ನ. ಸರಿನಾ, ಬಟ್ ನಿಮಗೆ ಇನ್ನೊಂದು ಕ್ವಶನ್ನು ಯಾವುದೋ ಒಂದು UPSC ಕ್ವಶನ್ ಪೇಪರಲ್ಲಿ ನೋಡಿದ್ದು, NDA ಕ್ವಶನ್ ಪೇಪರಲ್ಲಿ ನೋಡಿದ್ದೆ ಅಂತ ಗೊತ್ತಿಲ್ಲ, ರೀಸೆಂಟಾಗಿ ನೋಡಿದ್ದೀನಿ. ಏನು ಅಂದರೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇದೆ ಅಲ್ವಾ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಯಾರು ತಂದಿದ್ರು ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಯಾರು ಮೊಟ್ಟ ಮೊದಲ ಬಾರಿಗೆ ಅದರ ಒಂದು ಪರಿಕಲ್ಪನೆಯನ್ನು ಕೊಟ್ಟವರು ಅಂತ ಕೇಳಿದ್ದಾನೆ ನಮ್ಮ ಭಾರತ ದೇಶದಲ್ಲಿ. ಸರಿನಾ, ಸೊ ಅದಕ್ಕೆ ಈ ಡಾಲೌಸಿನೂ ಆಪ್ಷನ್ ಇದೆ, ಹಾಗೆ ಬೇರೆ ಬೇರೆನೂ ಆಪ್ಷನ್ ಇದೆ. ಬಟ್ ಅಲ್ಲಿ ಡಾಲೌಸಿ ಆನ್ಸರ್ ಅಲ್ಲ. ಯಾವುದು ಅಂದರೆ ಈ ಫ್ರೆಂಚ್ನ ಈ ಫ್ರೆಂಚ್ನ ಗವರ್ನರ್ ಆಗಿರ್ತಕ್ಕಂಥ ಡೂಪ್ಲೆ ಏನಿದಾನಲ್ವಾ, ಆ ಡೂಪ್ಲೆ ಕೊಡ್ತಾನೆ ಇದನ್ನು. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು, ಅದ್ರದ್ದೊಂದು ಕಾನ್ಸೆಪ್ಟನ್ನು ಕೊಟ್ಟವನು ಯಾರು ಅಂದರೆ ಡೂಪ್ಲೆ. ಸರಿಯಾ, ಗೊತ್ತಿರಲಿ ಇದು ನಿಮಗೆ. ಕರ್ನಾಟಕ ಯುದ್ಧದಲ್ಲಿ ಯಾರು ಇರ್ತಾರೆ, ಇದೇ ಡೂಪ್ಲೆ ಇರ್ತಾನಲ್ವಾ. ಸೊ ಈ ಡೂಪ್ಲೆ ಕೊಟ್ಟಿರ್ತಾನೆ ಅದನ್ನು, ಮೊದಲ ಕರ್ನಾಟಕ ಯುದ್ಧದಲ್ಲಿ ಭಾಗವಹಿಸೋನು ಯಾರು, ಇದೇ ಡೂಪ್ಲೆ. ಸರಿನಾ, ಇವನು ಕೊಟ್ಟಿರ್ತಾನೆ ಆ ಕಾನ್ಸೆಪ್ಟನ್ನು. ಮುಂದೆ ಅದನ್ನು ಚಾಚು ತಪ್ಪದೆ ತಂದವನು ಯಾರು ಅಂದರೆ ಈ 1848ರಲ್ಲಿ ಬ್ರಿಟಿಷ್ನ ಈ ಡಾಲ್ಹೌಸಿ. ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಶೇಖ್ ಕಪೂರ್ ಅವರಿಗೆ 2025ರಲ್ಲಿ ಯಾವ ಕ್ಷೇತ್ರಕ್ಕಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದ್ದಾನೆ. ಸೊ ನಿಮಗೆ ರೀಸೆಂಟಾಗಿ ಹೇಳಿದ್ದೀನಿ, 2025ರ ಈ ಟೋಟಲಿ 139 ವ್ಯಕ್ತಿಗಳಿಗೆ ಈ ಪದ್ಮ ಪ್ರಶಸ್ತಿ ನೀಡಿದ್ದಾರೆ ಅಂತ. ಸೊ ಅವರೆಲ್ಲರ ಬಗ್ಗೆ ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸರಿನಾ, ಸೊ 7 ಜನಕ್ಕೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿದ್ದಾರೆ, ಹಾಗೆ 19 ಜನಕ್ಕೆ ಪದ್ಮಭೂಷಣ ಪ್ರಶಸ್ತಿ ನೀಡಿದ್ದಾರೆ. ಸೊ ಉಳಿದವರಿಗೆಲ್ಲರೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸರಿನಾ, ಸೊ ಅದರಲ್ಲೇ ಒಬ್ರು ಯಾರು ಅಂದರೆ ಈ ಶೇಖ್ ಕಪೂರ್ ಅವರು. ಸೊ ಇವರು 19ರಲ್ಲಿ ಲಿಸ್ಟಲ್ಲಿ ಬರ್ತಾರಲ್ವಾ, ಮೊದಲು 7 ನೋಡ್ಕೋಬೇಕು, ಆಮೇಲೆ ಇದು 19 ನೋಡ್ಕೋಬೇಕು. ರಟ್ಟ ಹೊಡೆಯುವುದಿಲ್ಲ ಇದರಲ್ಲಿ. ಸರಿನಾ, ಜಸ್ಟ್ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಸೂರ್ಯನಾರಾಯಣ ಎದಕ್ಕೆ ಸಂಬಂಧಿಸಿದ್ದಾರೆ, ಕಲೆಗೆ ಸಂಬಂಧಿಸಿದ್ದಾರೆ. ಸರಿನಾ, ಸೊ ಈ ರೀತಿ ಬರುತ್ತೆ. ಅವ್ರು ಏನಾಗಿದ್ದರು ಅದೆಲ್ಲ ಬೇಕಾಗಿಲ್ಲ, ಜಸ್ಟ್ ಅಲ್ಲಿ ಅವರು ಹೀರೋ ಆಗಿದ್ರು, ವಿಲನ್ ಆಗಿದ್ರು, ಅಥವಾ ಅವ್ರೇನು ತಾಳ ತಂಬೂರಿ ಬಾರಿಸ್ತಿದ್ರು ಕೇಳಲ್ಲ. ಜಸ್ಟ್ ಅವರು ಕಲೆ ಕ್ಷೇತ್ರದಲ್ಲಿ ಅಥವಾ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಅಥವಾ ಈ ಬೇರೆ ಬೇರೆ ಯಾವುದು ಈ ಕೃಷಿ ಕ್ಷೇತ್ರದಲ್ಲಿ ಅಥವಾ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಹಿಂಗೆ ಕೊಟ್ಟಿರ್ತಾನೆ. ಸರಿನಾ, ಕೆಲವೊಂದು ರಾಜ್ಯಗಳು ಕೂಡ ನಿಮ್ಗೆ ಮೆನ್ಷನ್ ಮಾಡಿದ್ರೆ ನೋಡ್ಬೋದು. ಸರಿಯಾ, ಸೊ ಇಲ್ಲಿ ಈ ಶೇಖ್ ಕಪೂರ್ ಅವರು ಯಾವ ಒಂದು ಕ್ಷೇತ್ರದಲ್ಲಿ ಅಂತ ನೋಡೋದಾದರೆ ಕಲೆಯ ಕ್ಷೇತ್ರದಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಂದ್ಸರಿ ಪ್ಲೀಸ್ ಗೂಗಲ್ ಮಾಡಿ, ಇಲ್ಲಾಂತಂದರೆ ನಾನು ಇದನ್ನು ಇವತ್ತು ಕಾಮೆಂಟ್ ಮಾಡಿ ಯಾರಾದರೂ, ಇಲ್ಲಾಂತಂದರೆ ಅದನ್ನು ಹಾಕಿರ್ತೀನಿ, ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸರಿನಾ, ಈ 139 ಜನದ್ದು ಲಿಸ್ಟ್ ಹಾಕಿರ್ತೀನಿ. ಅದರಲ್ಲಿ ಫಸ್ಟ್ ಏನಂದರೆ 7 ಜನದ ಮೊದಲು ನೋಡ್ಕೊಳ್ಳಿ, ಆಮೇಲೆ 19 ಜನ ನೋಡ್ಕೊಳ್ಳಿ, ಆಮೇಲೆ ನಮ್ಮ ಕರ್ನಾಟಕದವ್ರದ್ದು ಪದ್ಮ ಪ್ರಶಸ್ತಿ ತೊಗೊಂಡಿರೋದು ಎಲ್ಲರದ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ನೋಡ್ಕೊಂಬಿಡಿ ಎಲ್ಲರದ್ದು ಕೂಡ ಹೆಸರು, ಜಸ್ಟ್ ಅವ್ರ ಹೆಸರು, ಅವರ ಒಂದು ಯಾವ ರಾಜ್ಯದವರು, ಅದಾದ ನಂತರ ಅವ್ರಿಗೆ ಯಾವ ಒಂದು ಫೀಲ್ಡಲ್ಲಿ ಅವರಿಗೆ ಪ್ರಶಸ್ತಿ ನೀಡಿದ್ದಾರೆ ಅಂತ. ಸರಿನಾ, ಸೊ ಸ್ಪೆಷಲಿ ಏನಾದರೂ ಅವ್ರು ಮರಣೋತ್ತರವಾಗಿ ತೊಗೊಂಡಿದ್ರೆ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಸ್ತುತ ಸ್ಲೈಡ್ ಶೋ ಪ್ರಾರಂಭಿಸಿ MS ಪವರ್ ಪಾಯಿಂಟಲ್ಲಿ ಸ್ಲೈಡ್ ಶೋ ವೀಕ್ಷಿಸಲು ಕೀಬೋರ್ಡ್ನಲ್ಲಿ ಯಾವ ಕೀಲಿಯನ್ನು ಬಳಸಬಹುದು ಅಂತ ಕೇಳಿದ್ದಾನೆ. ಇವಾಗ ಜಸ್ಟ್ ಏನಂದರೆ ಇವಾಗ ಕೀಬೋರ್ಡ್ನಲ್ಲಿ ಪವರ್ ಪಾಯಿಂಟಲ್ಲಿ ಯಾವ ಒಂದು ಕೀನ ನಾವು ಕ್ಲಿಕ್ ಮಾಡಿದ್ರೆ ಈ ಸ್ಲೈಡ್ ಶೋ ಆನ್ ಆಗುತ್ತೆ. ಏನಿಲ್ಲ, F5ನ ಕ್ಲಿಕ್ ಮಾಡಿದ್ರೆ ಈ ಸ್ಲೈಡ್ ಶೋ ಆನ್ ಆಗುತ್ತೆ. ಎಸ್ಕೇಪ್ ಇದೆ ಅಲ್ವಾ, ಈ ಎಸ್ಕೇಪ್ನ ನಾವೇನಾದರೂ ಕ್ಲಿಕ್ ಮಾಡಿದ್ರೆ ಅದನ್ನು ನಾವು ಆಫ್ ಮಾಡ್ಬೋದು. ಇವೆಷ್ಟೇ, ಸ್ಟಾರ್ಟ್ ಮಾಡೋದು ಯಾವುದು ಅಂತ ಗೊತ್ತಿರಲಿ, ಸ್ಟಾಪ್ ಮಾಡೋದು ಯಾವುದು ಅಂತ ಗೊತ್ತಿರಲಿ. ಸರಿನಾ, ಇವೆರಡು ಕೂಡ ಕೇಳ್ತಾನೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿಂಧೂ ನಾಗರಿಕತೆಯ ಕಣಿವೆಯ ತಾಣವಾದ ಲೋಥಾಲ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಇದೊಂದು ಬಂದರು ತಾಣವಾಗಿತ್ತು, ಇಲ್ಲಿ ಏನು ಡಾಕ್ ಯಾರ್ಡ್ ಇತ್ತು. ಸರಿನಾ, ಗೊತ್ತಿರಲಿ ನಿಮಗೆ. ಸೊ ಇಷ್ಟೇ ಇದರಲ್ಲಿ. ಸೊ ಇದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಒಂದು ನದಿಯ ಒಂದು ಪಕ್ಕದಲ್ಲಿ ಕಂಡುಬರುತ್ತೆ? ಭೋಗಾವೋ ಅನ್ನುವ ಒಂದು ನದಿ ತೀರದಲ್ಲಿ ಇದು ಕಂಡುಬರುತ್ತೆ. ಯಾವುದು? ಲೋಥಾಲ್ ಎಂಬ ಒಂದು ನಗರ. ಸರಿನಾ, ಸೊ ಎಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಹಾಗೆ ಇದನ್ನು ಕಂಡು ಹಿಡಿದವರು ಯಾರು? 1900
1953ರಲ್ಲಿ SR ರಾವನ್ ಅವರು ಕಂಡುಹಿಡಿತಾರೆ. ಈ 1953ರಲ್ಲಿ ಯಾವ ಒಂದು ನಗರವನ್ನ ಅಂದ್ರೆ ಈ ಕಾಲಿಬಂಗಾನ್ ನಗರವನ್ನ ಈ BK ಥಾಪರನವರು ಕಂಡುಹಿಡಿತಾರೆ. 1921ರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪ ನಗರವನ್ನ ಕಂಡುಹಿಡಿತಾರೆ. 1922ರಲ್ಲಿ ಈ RD ಬ್ಯಾನರ್ಜಿ ಅವರು, ರಾಕುಲ್ ದಾಸ್ ಬ್ಯಾನರ್ಜಿಯವರು ಈ ಮೆಹೆಂಜೋದಾರವನ್ನ ಕಂಡುಹಿಡಿತಾರೆ. ಇವರಿಬ್ಬರಿಗೂ ಕೂಡ ಸಜೆಷನ್ ಮಾಡಿದವರು ಯಾರು? ಜಾನ್ ಮಾರ್ಷಲ್ ಅವರು, ಸರಿನಾ. ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಮಾರ್ಷಲ್ ಅವರು ಹೋಗ್ತಾರೆ, ಹೇಳ್ತಾರೆ ಇವರಿಗೆ, ಯಾರಿಗೆ? ದಯಾರಾಮ್ ಸಹಾನಿಗೆ, ಹೋಗಪ್ಪ ಒಂದು ಯಾವುದಾದ್ರು ಊರು ಕರ್ಕೊಂಡು ಹಿಡ್ಕೊಂಡು ಬಾ, ರಾವಿ ನದಿ ಪಕ್ಕದಲ್ಲಿ ಯಾವುದಾದ್ರು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ವರ್ಷ ಯಾರಿಗೆ ಹೇಳ್ತಾರೆ? ಈ ರಕುಲ್ ದಾಸ್ ಬ್ಯಾನರ್ಜಿ ಅವ್ರಿಗೆ ಹೇಳ್ತಾರೆ, ನೋಡಪ್ಪ ಅವ್ನು ಕಂಡು ಹಿಡ್ಕೊಂಡ್ ಬಂದ, ನೀನಾದ್ರೂ ಏನೋ ಒಂದು ಕಂಡು ಹಿಡ್ಕೊಂಬ ಅಂತ ಅವ್ರು ಕಳಿಸಿರ್ತಾರೆ. ನೆನ್ಪಿಟ್ಕೊಳ್ಳಿ ಅವ್ರ ಹೆಡ್ ಯಾರಿದ್ರು ಅಂತ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹರಪ್ಪ ನಾಗರಿಕತೆಯಲ್ಲಿ ಯಾವ ಉಪಕರಣಗಳನ್ನು ತಯಾರಿಸಲಾಗುತ್ತಿತ್ತು ಅಂತ ಕೇಳಿದ್ದಾನೆ. ಓಕೆ, ಸೊ ಕಂಚಿನ ಉಪಕರಣಗಳನ್ನು ತಯಾರಿಸಲಾಗ್ತಿತ್ತು. ಹಾಗೆ ನೆಕ್ಸ್ಟ್ ಏನು ಅಂದರೆ, ಈ ಬಾವಿ, ಕೊಳ, ನೀರು ಕುಡಿಯುವ ಮತ್ತು ಮನರಂಜನಾ ಸ್ಥಳಗಳಿಗೆ ಭೇಟಿ ನೀಡುವ ಹಕ್ಕಿನಲ್ಲಿ ಯಾವುದೇ ನಾಗರಿಕನಿಗೆ ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಅಥವಾ ವಂಶದ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಎಂದು ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಹೇಳಲಾಗಿದೆ ಅಂತ ಹೇಳಿದ್ದಾನೆ. ಇವಾಗ ಊರಲ್ಲಿ ಯಾವುದೋ ಒಂದು ಬಾವಿ ಇದೆ, ನನಗೂ ನೀರು ಬೇಕಾಗಿದೆ, ನಿನಗೂ ನೀರು ಬೇಕಾಗಿದೆ. ಓಕೆ, ಇವಾಗ ನಾನೇನಾದರೂ ಕೆಳವರ್ಗದವನು ಅಥವಾ ಕೆಳವರ್ಗದವನು, ನನ್ನ ಧರ್ಮ ಏನಾದರೂ ಬೇರೆ ಆಗಿದ್ರೆ, ನಾನು ಯಾರೋ ಒಂದು ಧರ್ಮ, ನಾನು ಹಿಂದೂ ಧರ್ಮ ಅಲ್ಲ, ನಾನು ಬೇರೆ ಯಾವುದೋ ಒಂದು ಧರ್ಮದವನು ಇದ್ದೀನಿ, ಅದಾನಂತರ ಲಿಂಗ ನಂದಿದ್ರೆ ನಾನು ಪುರುಷ ಇದ್ದೀನಿ ಅಂತ ನನಗೆ ಅಲ್ಲಿ ನೀವೇನಾದರೂ ಅಲೋ ಮಾಡಲಿಲ್ಲ ಅಂದರೆ, ಅಥವಾ ನನ್ನ ಜನ್ಮಸ್ಥಳ ನಾನು ಎಲ್ಲೋ ಒಂದು ಹುಟ್ಟಿ, ನಾನು ಪಾಕಿಸ್ತಾನದಲ್ಲಿ ಹುಟ್ಟಿ ಇಲ್ಲಿ ಬಂದು ಪರ್ವತ ತೊಗೊಂಡು ನಾನು ಇಲ್ಲಿ ಏನಾದರೂ ಅಲ್ಲಿ ಬಾವಿಯಲ್ಲಿ ನೀರನ್ನು ನೀವು ಕೊಡಲಿಲ್ಲ ಅಂದರೆ, ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ, ಈ ವಂಶದ ಆಧಾರದ ಮೇಲೆ ನೀ ಯಾವ ವಂಶಸ್ಥ, ಈ ವಂಶಸ್ಥ ಅಂತ ನಿನಗೆ ಏನಾದರೂ ಅಲ್ಲಿ ಅಲೋ ಮಾಡಲಿಲ್ಲ ಅಂದರೆ, ಯಾವ ಒಂದು ವಿಧಿ ಅನ್ವಯ ನಾವು ನನ್ನ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳ್ಬೋದು ಅಂದರೆ, ಈ 15ನೇ ವಿಧಿ ಅನ್ವಯ. ಸರಿನಾ? ಈ 15ನೇ ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ, ಇವೆಲ್ಲವೂ ಕೂಡ ನೀವು ಮಾಡಬಾರ್ದು ಅಂತ ಹೇಳ್ತದೆ. ಸರಿನಾ? ಬಟ್ ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿದ್ರೆ ಅಲ್ಲಿ ಕಪಾಳಿ ಹೊಡಿತಾರೆ ಯಾರಾದರೂ ಕೂಡ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಬಟ್ ಪಬ್ಲಿಕ್ ಪ್ರಾಪರ್ಟಿನಲ್ಲಿ ನೀನು ಅಲ್ಲಿ ಬರಂಗಿಲ್ಲ, ನೀನು ಅಲ್ಲಿ ಕೆರೆ ನೀರು ಮುಟ್ಟಂಗಿಲ್ಲ, ನೀನು ಅಲ್ಲಿದ್ರೇನೋ ಫಿಲ್ಮ್ ನೋಡೋಕೆ ಬರಂಗಿಲ್ಲ. ಈ ರೀಸೆಂಟಾಗಿ ನೀವೆಲ್ಲ ನೋಡಿರ್ಬೋದು, ಯಾವುದು ಈ ಕಟಿಂಗ್ ಶಾಪ್ ಏನಂತಾರೆ, ಬಾರ್ಬರ್ ಶಾಪ್ ಅಂತೀರ ಅಲ್ವಾ? ಆ ಬಾರ್ಬರ್ ಶಾಪಲ್ಲಿ ನೀನು ಈ ಕೆಳವರ್ಗದ ಜನರಿಗೆ ನೀನು ಇದು ಮಾಡೋಂಗಿಲ್ಲ, ಕಟಿಂಗ್ ಮಾಡೋಂಗಿಲ್ಲ ಅಂತೇಳಿ ಅವ್ರದ್ದು ಅಂಗಡಿನೇ ಮುಚ್ಚಿಸಿದ್ರು. ಸರಿನಾ? ಯಾವುದೋ ನಮ್ಮ ಕರ್ನಾಟಕದಲ್ಲಿ ಹಳ್ಳಿಗಳು ಅನ್ಸುತ್ತೆ, ಒಂದೆರಡು ಹಳ್ಳಿಗಳು, ಅಲ್ಲಿ ಕೇಸ್ಗಳು ಎಲ್ಲವೂ ಕೂಡ ಆಗಿದ್ದು. ಆ ಯಾವುದು ಒಂದು ವಿಧಿ ಹೇಳ್ತದೆ ಅಲ್ಲಿ, ಯಾವೊಂದು ವಿಧಿಯಲ್ಲಿ ಮುನ್ನೆಲೆಗೆ ಬರ್ತದೆ ಅಂದರೆ ಇದೇ 15ನೇ ವಿಧಿ ಬರ್ತದೆ. ಯಾಕಂದರೆ 15ನೇ ವಿಧಿ ಉಲ್ಲಂಘನೆ ಆಯ್ತಲ್ಲಿ, 15ನೇ ವಿಧಿ ಹೇಳ್ತದೆ ಹಂಗೆ ಮಾಡಬೇಡ ಅಂತ. ಸರಿ, ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಗ್ರಾಹಕ ಬೆಲೆ ಸೂಚ್ಯಂಕ ಮತ್ತು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕಗಳನ್ನು ಎಷ್ಟು ಬಾರಿ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ, ಪ್ರತಿ ತಿಂಗಳ 12ನೇ ತಾರೀಕಿನಂದು ಇದನ್ನು ಬಿಡುಗಡೆ ಮಾಡ್ತಾರೆ. ಓಕೆ, ಸೊ ಈ CPI ಏನಿದೆ ಅಲ್ವಾ, ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮತ್ತು ಈ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕಗಳನ್ನು ಪ್ರತಿ ತಿಂಗಳ 12ನೇ ತಾರೀಕಿನಂದು ಸಂಜೆ 5:30ಕ್ಕೆ ಪತ್ರಿಕಾ ಪ್ರಕಟಣೆಯ ಮೂಲಕ ಬಿಡುಗಡೆ ಮಾಡಲಾಗುತ್ತದೆ. ಸೊ ಇದು ಪತ್ರಿಕಾ ಪ್ರಕಟಣೆ ಆದರೆ ನೆಕ್ಸ್ಟ್ ದಿನ ಯಾವಾಗ ಬರುತ್ತೆ? 13ನೇ ತಾರೀಕು ನಾವು ಓದ್ತೀವಿ ಎಲ್ಲರೂ ಕೂಡ ಅಷ್ಟೇ. ಏನಾದರೂ ಅಲ್ಲಿ 12ನೇ ತಾರೀಕು ರಜೆ ಇದ್ದರೆ ಏನಾಗುತ್ತೆ? 13ನೇ ತಾರೀಕು ಬಿಡುಗಡೆ ಆಗುತ್ತೆ. 13ನೇ ತಾರೀಕು ರಜೆ ಇದ್ದರೆ ಏನಾಗುತ್ತೆ? ನೆಕ್ಸ್ಟ್ ಯಾವ ದಿನ ಕಚೇರಿ ಚಾಲು ಇರುತ್ತಲ್ವಾ, ಕಚೇರಿ ಓಪನ್ ಇರುತ್ತಲ್ವಾ, ಅವತ್ತು ಬಿಡುಗಡೆ ಮಾಡ್ತಾರೆ 14ನೇ ತಾರೀಕು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 13ನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ EWS ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಎಷ್ಟು ಶೇಕಡಾ ಮೀಸಲಾತಿಯನ್ನು ನೀಡಿದೆ ಅಂತ ಕೇಳಿದ್ದಾನೆ. ಎಷ್ಟು ನೀಡಿದೆ ಅಂದರೆ 10% ಅಷ್ಟೇ. ನಿಮಗೆ ಹೇಳ್ತಾ ಇದ್ದೀನಿ, ತಿದ್ದುಪಡಿಯ ಬಗ್ಗೆ ಓದ್ಕೊಂಡು ಹೋಗಿ. ನೀವು ತಿದ್ದುಪಡಿಯ ಬಗ್ಗೆ ಓದ್ಕೊಂಡು ಹೋಗಲಿಲ್ಲ ಅಂದರೆ ಮಿನಿಮಮ್ ಅಂದರೂ 1-2 ಕ್ವಶನ್ ಮಿಸ್ ಆಗ್ತವೆ. ಸರಿನಾ? ಸರ್ ಇಲ್ಲ ನೀವು ಹಾಕಿಲ್ಲಲ್ಲ ಇಲ್ಲಿ 2 ಕ್ವಶನ್ ನಮಗೆ ಸಿಕ್ಕಿರಲ್ಲ ಅಷ್ಟೇ. ಬಟ್ ಏನು ಅಂದರೆ, ಈ ಅಮೆಂಡ್ಮೆಂಟ್ಸ್ ಬಗ್ಗೆ, ಈ ತಿದ್ದುಪಡಿಯ ಮೇಲೆ ಮಿನಿಮಮ್ ಅಂದರೂ 2 ಪ್ರಶ್ನೆ ಕೇಳ್ತಾನೇ ಇದ್ದಾನೆ. ಈ ಆರ್ಟಿಕಲ್ಸ್ ಮೇಲೆ 1-2 ಪ್ರಶ್ನೆ ಕೇಳ್ತಾ ಇದ್ದಾನೆ, ಹಾಗೆ ತಿದ್ದುಪಡಿಯ ಮೇಲೆ 1-2 ಪ್ರಶ್ನೆನ ಕೇಳ್ತಾ ಇದ್ದಾನೆ. ಸೊ ಈಸಿಯಾಗಿ ಬರುತ್ತೆ ರೀ 4 ಮಾರ್ಕ್ಸ್ ಇಲ್ಲಿ ನಿಮಗೆ. ಸರಿನಾ? ಸೊ ತಿದ್ದುಪಡಿ ಮೇಲೆ ಏನಾದರೂ ಕೇಳಿದ್ರೆ, ಸೊ ಸ್ಪೆಷಲಿ ಎಲ್ಲಿ ಕೇಳ್ತಾ ಇದ್ದಾನೆ, ಏನು ನನಗೆ ಇವಾಗ 58ನೇದು ಕೇಳ್ತಾ ಇದ್ದಾನೆ, ಇದು ಕೇಳಿದ್ರೆ ಟಫ್ ಅಂತ ಹೇಳ್ಬೋದು. ಯಾಕಂದರೆ 106 ಇದ್ರೆ ಯಾವ ನೀವು ಕೂಡ ಇದ್ರೆ ನೆನಪಿರೋದಿಲ್ಲ, ಇಟ್ಕೊಳ್ಳೋದಿಲ್ಲ ಯಾವನೂ ಕೂಡ. ಸರಿನಾ? ಬಟ್ ಇದನ್ನು 58ನೇದು ಬಿಡಿ, ಈ 90ರಿಂದ 106ನೇದವರೆಗೂ ನೋಡ್ಕೊಳ್ಳೇಬೇಕು ತಾನೆ, ನೋಡ್ಕೊಳ್ಳೇಬೇಕು. ಅದಾದ ನಂತರ 1ನೇದು ನೋಡ್ಕೋಬೇಕಲ್ವಾ, ನೋಡ್ಕೊಳ್ಳೇಬೇಕು. 7ನೇದು ನೋಡ್ಕೋಬೇಕು, 9ನೇದು ನೋಡ್ಕೋಬೇಕು, 14ನೇದು ನೋಡ್ಕೋಬೇಕು, 15ನೇದು ನೋಡ್ಕೋಬೇಕು, 12ನೇ ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 22ನೇದು ನೋಡ್ಕೋಬೇಕು, 21ನೇದು ನೋಡ್ಕೋಬೇಕು, 24 ನೋಡ್ಕೋಬೇಕು. ಇದು ಇಂಪಾರ್ಟೆಂಟ್ ಇದೆ. ಇಂದಿರಾ ಗಾಂಧಿಯವರು ಸಿಟ್ಟಿಗೆದ್ದು ಮಾಡಿರೋದು ಇದು ಗೋಲಕ್ನಾಥ್ ಪ್ರಕರಣದ ವಿರುದ್ಧ. ಸರಿನಾ? ಎಲ್ಲ ಒಂದು ಭಾರತದ ವಿಧಿಗಳಿಗೆ ನಾನು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿದೆ ನಮ್ಮ ಸಂಸತ್ತು ಅಂತ ಮಾಡ್ತಾರೆ ಇದನ್ನು. 24ನೇ ತಿದ್ದುಪಡಿ. ಸರಿನಾ? ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ ಆಲ್ರೆಡಿ. ಹಾಗೆ ನೆಕ್ಸ್ಟ್ ಇದು ಆದ ನಂತರ 25ನೇ ತಿದ್ದುಪಡಿ, 26ನೇ ತಿದ್ದುಪಡಿ, 37ನೇ ತಿದ್ದುಪಡಿ, ನೆಕ್ಸ್ಟ್ ಬಂದರೆ ಈ 39ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 43ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 61ನೇ ತಿದ್ದುಪಡಿ, 69ನೇ ತಿದ್ದುಪಡಿ, ಮತ್ತು 73ನೇ ತಿದ್ದುಪಡಿ,
ಮತ್ತು 71ನೇ ತಿದ್ದುಪಡಿ, 92ನೇ ತಿದ್ದುಪಡಿ, ಮತ್ತು 86ನೇ ತಿದ್ದುಪಡಿ, 89ನೇ ತಿದ್ದುಪಡಿ ಇಂಪಾರ್ಟೆಂಟ್ ಆಗುತ್ತೆ, ಓದ್ಕೊಳ್ಳಿ. ಓಕೆ, ಸೊ ನಿಮಗೆ ಹೇಳ್ತಾ ಇರೋದು ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇರ್ಬೋದು, ಬಟ್ 106ಕ್ಕಿಂತ ನಾನು ಕಡಿಮೆನೇ ಹೇಳಿದ್ದೀನಿ ಅಲ್ವಾ. ಇವಾಗ ಒಂದು ಹೇಳೋದಂದ್ರೆ ಡೈರೆಕ್ಟ್ ಹೇಳಿದೆ, ಇಲ್ಲಿ ಎಷ್ಟು ಉಳಿತು, 6 ನಡುವೆ ಗ್ಯಾಪ್ ಆಯ್ತಲ್ವಾ, 5 ನಡುವೆ ಗ್ಯಾಪ್ ಆಯ್ತಲ್ವಾ. ಸೊ 5 ನಡುವೆ ಗ್ಯಾಪ್ ಆಗಿದೆ, ಅದನ್ನು ನೀವು ಓದೋ ನೆಸೆಸರಿ ಇಲ್ಲ, ಯಾಕಂದರೆ ಅವೆಲ್ಲವೂ ಕೂಡ ಸುಮ್ಮನೆ ಕೆಲವೊಂದು ಏನೇನೋ ಬಂದಿದ್ದಾವೆ ಅಷ್ಟೇ. ಬಟ್ ಗೊತ್ತಿರಲಿ ನಿಮಗೆ ಈ ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ಓದ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗಿದೆ. ನಿಮ್ಗೆ ಏನಾದರೂ ಇಲ್ಲ ಅಂತಂದರೆ ನನಗೆ ಏನಾದರೂ ಟೆಕ್ಸ್ಟ್ ಮಾಡಿ, ನಿಮ್ಗೆ ಏನಾದರೂ ಗ್ರೂಪಲ್ಲಿ ಸಿಗಲಿಲ್ಲ ಅಂದರೆ ನಾನು ನಿಮ್ಗೆ ಕಳಿಸಿರ್ತೀನಿ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1915ರಲ್ಲಿ ಭಾರತದ ಗವರ್ನರ್ ಜನರಲ್ ಲಾರ್ಡ್ ಹಾರ್ಡಿಂಜ್ ಆಗಿದ್ದರು. ಅವರ ಅಧಿಕಾರಾವಧಿ ಈ 23 ನವೆಂಬರ್ 1910ರಿಂದ 4 ಏಪ್ರಿಲ್ 1916ರವರೆಗೆ ಇತ್ತು. ಈ ಅವಧಿಯಲ್ಲಿ ಅವರು ಸಹಕಾರಿ ಚಳವಳಿಯನ್ನು ಅಧ್ಯಯನ ಮಾಡಲು 1915ರಲ್ಲಿ ಸರ್ ಎಡ್ವರ್ಡ್ ಮ್ಯಾಕ್ಲಗನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಅಂತ ಹೇಳಿದ್ದಾರೆ, ಸರಿನಾ. ಈ ಸಹಕಾರಿ ಚಳವಳಿಯ ಬಗ್ಗೆ ಒಂದು ಅಧ್ಯಯನ ಮಾಡೋಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದವರು ಯಾರು ಅಂತ ಕ್ವಶನ್ ಕೇಳಿದ್ದ. ಸೊ ಆ ಕ್ವಶನ್ಗೆ ಆ ಉತ್ತರ ಯಾವುದು ಅಂದರೆ ಲಾರ್ಡ್ ಹಾರ್ಡಿಂಜ್. ಯಾವ ಲಾರ್ಡ್ ಹಾರ್ಡಿಂಜು? 2ನೇ ಲಾರ್ಡ್ ಹಾರ್ಡಿಂಜ್ ಆಗಿದ್ದ, ಸರಿನಾ. ಹಾಗೆ ಅದನ್ನು ಅಧ್ಯಕ್ಷತೆಯನ್ನು ವಹಿಸ್ಕೊಂಡವ್ರು ಯಾರು ಅಂತ ನೋಡೋದಾದರೆ ಸರ್ ಎಡ್ವರ್ಡ್ ಮ್ಯಾಕ್ಲಗನ್ ಅನ್ನೋರು, ಸರಿಯಾ. ಸೊ ಇದು ನೆನ್ಪಿಟ್ಕೊಳ್ಳಿ ಎರಡೂ ಕೂಡ. ಸೊ ಇದು ಯಾವೊಂದು ವರ್ಷ ಅಂದರೆ 1915ರಲ್ಲಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಧೈ ದಿನ್ ಕಾ ಝೋಪ್ರಾ ಮಸೀದಿಯನ್ನು ಯಾವ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ. ಯಾವುದು? ಅಧೈ ದಿನ್ ಕಾ ಝೋಪ್ರಾ ಮಸೀದಿಯನ್ನು ಯಾವೊಂದು ರಾಜವಂಶದ ಅವಧಿ ಅಂತ ನೋಡೋದಾದರೆ ಈ ಮಾಮ್ಲಿಕ್ ರಾಜವಂಶದ ಅವಧಿಯಲ್ಲಿ ಅಥವಾ ಈ ಗುಲಾಮಿ ರಾಜವಂಶದ ಅವಧಿಯಲ್ಲಿ ಈ ಅಧಾಯಿ ದಿನ್ ಕಾ ಝೋಪ್ರಾ ಅನ್ನುವ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ, ಸರಿನಾ. ಸೊ ಇದನ್ನು ಕ್ರಿಸ್ತ ಶಕ 1192ರಲ್ಲಿ ಅಫ್ಘಾನ್ ಕಮಾಂಡರ್ ಮಹಮ್ಮದ್ ಗೋರಿಯ ಆದೇಶದ ಮೇಲೆ ಕುತುಬುದ್ದೀನ್ ಐಬಕನು ನಿರ್ಮಿಸಿದ, ಸರಿನಾ. ಯಾರು ನಿರ್ಮಾಣ ಮಾಡ್ತಾರೆ ಅಂದರೆ ಇದನ್ನು ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡ್ತಾನೆ. ಈ ಕುತುಬುದ್ದೀನ್ ಐಬಕ್ ನಂತರ ಬಂದವನು ಯಾರು? ಇಲ್ತಮಿಶ್ ಬರ್ತಾನೆ. ಇಲ್ತಮಿಶ್ ಯಾರು? ಇಲ್ತಮಿಶ್ ಈ ಕುತುಬುದ್ದೀನ್ ಐಬಕನ ಅಳಿಯ. ಓಕೆ, ಸೊ ಈ ಮಗಳು ಕೊಟ್ಟಿರ್ತಕ್ಕಂಥ ಅಳಿ ಆಗಿದ್ದಾನೆ ಇವನು, ಸರಿನಾ. ಸಾರಿ, ಮಗಳು ಕೊಟ್ಟಿರ್ತಕ್ಕಂಥ ಅಳಿ ಅಲ್ಲ, ಇವನು ಮಗಳಾಗಿದ್ದಾನೆ. ಇವ ಏನಾಗಿದ್ದಾನೆ ಅಂದರೆ ಹೆಣ್ಣು ಕೊಟ್ಟ ಮಾವ ಆಗಿದ್ದಾನೆ. ಯಾರಿಗೆ? ಇಲ್ತಮಿಶ್ಗೆ. ಈ ಕುತುಬುದ್ದೀನ್ ಐಬಕ್ ಮಾವ ಆಗಿರ್ತಾನೆ, ನೆನ್ಪಿಟ್ಕೊಳ್ಳಿ. ಈ ಇಲ್ತಮಿಶ್ ನಂತರ ಬಂದವರು ಯಾರು? ರಜಿಯಾ ಸುಲ್ತಾನ್ ಬರ್ತಾರೆ 1236ರಿಂದ 1240ರವರೆಗೂ. 4 ವರ್ಷ ಆಳ್ವಿಕೆ ಮಾಡಿದ್ರು ಕೂಡ ಸಖತ್ತಾಗಿ ಆಳ್ವಿಕೆ ಮಾಡಿ ಹೋಗ್ತಾರೆ. ಯಾರು? ರಜಿಯಾ ಸುಲ್ತಾನ್ ಅವರು. ರಜಿಯಾ ಸುಲ್ತಾನ್ ನಂತರ ಬಂದವರು ಯಾರು? ಈ ಗಿಯಾಸುದ್ದೀನ್ ಬಲ್ಬನ್ ಅನ್ನೋರು ಬರ್ತಾನೆ, ಸರಿನಾ. ಇಲ್ಲ, ಜಸ್ಟ್ ಬಲ್ಬನ್ ಅನ್ನೋರು ಬರ್ತಾನೆ, ಸರಿನಾ. ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ 24ನೇ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಎಲ್ಲಿ ನಡೆದಿದೆ ಅಂತ ನೋಡೋದಾದರೆ ನವದೆಹಲಿಯಲ್ಲಿ ನಡೆದಿದೆ. 2025ರಲ್ಲಿ ನಡೆದಿದೆ. 2025 ಮಾರ್ಚ್ದಲ್ಲಿ ನಡೆದಿದೆ. ಇದು 2024ನೇ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ 2025ರ ವಿಷಯವೇನು ಅಂತ ನೋಡೋದಾದರೆ ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಪರಿಹಾರಗಳನ್ನು ವೇಗಗೊಳಿಸಲು ಪಾಲುದಾರಿಕೆಗಳು ಅನ್ನೋದಾಗಿದೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇದನ್ನು ನಿಮಗೆ ಮುಂದಿನ ವರ್ಷದವರೆಗೂ ಇದ್ದೇ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮುಂದಿನ ವರ್ಷದ ಮಾರ್ಚ್ವರೆಗೂ ಇದು ಇಂಪಾರ್ಟೆಂಟ್ ಇರುತ್ತೆ, ಈ ಒಂದು ಥೀಮ್ ನಿಮಗೆ. ಹಾಗೆ 24ನೇ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ 2025 ಉದ್ಘಾಟಿಸಿದವರು ಕೇಂದ್ರ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅವರು, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ 24ನೇ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ 2025 ಆಯೋಜಿಸಿದವರು ಯಾರು ಅಂತ ನೋಡೋದಾದರೆ ತೇರಿ ಅವರು. ಯಾರು ತೇರಿ? ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆ ಇವರು ಆಯೋಜನೆ ಮಾಡಲಾಗಿತ್ತು, ಇವರು ಆಯೋಜನೆ ಮಾಡಿದರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇವುಗಳಲ್ಲಿ ಯಾವ ಒಂದು ಸಿಟಿ ಮಳೆಯಾಶ್ರಿತ ಪ್ರದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಇವಾಗ ಮಳೆಯಾಶ್ರಿತ ಪ್ರದೇಶಗಳು ಅಂತ ಕಂಡುಬರ್ತವೆ. ಇವಾಗ ನೈಋತ್ಯ ಮಾನ್ಸೂನ್ ಮಳೆ ಹೀಗೆ ಬರ್ತಾ ಇದೆಯಲ್ವಾ. ಸೊ ಇಲ್ಲಿ ಒಂದು ಪಶ್ಚಿಮ ಘಟ್ಟ ಇದೆ. ಸೊ ಇಲ್ಲಿ ಏನೇನಿದಾವಲ್ವಾ ಈ ಕಡೆ ಪ್ರದೇಶಗಳು ಇವೆಲ್ಲವೂ ಕೂಡ ನಾವು ಮಳೆಯಾಶ್ರಿತ ಪ್ರದೇಶಗಳು ಅಂತ ಕರಿತೀವಿ, ಸರಿನಾ. ಸೊ ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಇದು. ಸೊ ಇಲ್ಲಿ ನೋಡೋದಾದರೆ ಭಾರತದಲ್ಲಿ ಮಳೆಯ ನೆರಳು ಪ್ರದೇಶಗಳು ಬಹಳ ಕಡಿಮೆ ಮಳೆಯಾಗುವ ಪ್ರದೇಶಗಳಾಗಿದ್ದಾವೆ. ಸೊ ಸಿಂಪಲ್. ಆ್ಯಂಡ್ ದೆನ್ ಈ ಪ್ರದೇಶಗಳು ಸಾಮಾನ್ಯವಾಗಿ ಪರ್ವತಗಳ ಲೇವಾರ್ಡ್ ಬದಿಯಲ್ಲಿದ್ದಾವೆ. ಅಂದರೆ ಪರ್ವತಗಳ ಈ ಮಳೆ ಈ ಕಡೆ ಬರ್ತಿತ್ತು ಅಂದರೆ ಈ ಕಡೆ ಮತ್ತೊಂದು ಸೈಡಲ್ಲಿ ಕಂಡು ಬರ್ತವೆ. ಏಕೆಂದರೆ ಮಾನ್ಸೂನ್ ಮಾರುತಗಳು ಪರ್ವತದ ಗಾಳಿಯ ದಿಕ್ಕಿನಲ್ಲಿ ತಮ್ಮ ತೇವಾಂಶವನ್ನು ಬಿಡುತ್ತವೆ. ಅವು ಇನ್ನೊಂದು ಬದಿಯನ್ನು ತಲುಪಿದಾಗ ಅವುಗಳ ಕಡಿಮೆ ತೇವಾಂಶವನ್ನು ಹೊಂದಿರುತ್ತವೆ. ಇದು ಮಳೆಗೆ ಕಾರಣವಾಗುವುದಿಲ್ಲ. ಇದ್ರ ಬಗ್ಗೆ ನಾನು ಸಾಕಷ್ಟು ಸರಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಇವಾಗ ನೆಸಸರಿ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ಇದು. ಆ್ಯಂಡ್ ದೆನ್ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದ ಅಂದರೆ ಈ ಪುಣೆ ಅನ್ನೋದು ಕೊಟ್ಟಿದ್ದ, ಸರಿನಾ. ಪುಣೆ ಅನ್ನೋದು ಏನಾಗಿದೆ ಅಂದರೆ ನಿಮಗೆ ಮಳೆಯಾಶ್ರಿತ ಪ್ರದೇಶವಾಗಿದೆ. ಬಟ್ ಮುಂಬೈ ಅನ್ನೋದು ಮಳೆಯಾಶ್ರಿತ ಪ್ರದೇಶ ಆಗಿಲ್ಲ. ಅದು ಎಲ್ಲಿ ಅಂದರೆ ಗಾಳಿಯ ದಿಕ್ಕಿನಲ್ಲೇ ಕಂಡುಬರುತ್ತೆ. ಯಾವುದು? ಪುಣೆ ಅನ್ನೋದು ಏನಿದೆ ಅಲ್ವಾ ಅದು ಗಾಳಿಯ ದಿಕ್ಕಿನಲ್ಲಿ ಕಂಡುಬರುತ್ತೆ. ಮುಂಬೈ ಅನ್ನೋದು ನಿಮಗೆ ಗಾಳಿಯ ದಿಕ್ಕಿನಲ್ಲಿ ಕಂಡುಬರುತ್ತೆ. ಈ ಪುಣೆ ಅನ್ನೋದು ನಿಮಗೆ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಕಂಡುಬರುತ್ತೆ, ಮಳೆ ನೆರಳಿನ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ನಮ್ಮ ಉತ್ತರ ಕರ್ನಾಟಕ ಮಳೆಯಾಶ್ರಿತ ಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಹಾಗೆ ಚಿತ್ರದುರ್ಗ ಮಳೆಯಾಶ್ರಿತ ಪ್ರದೇಶದಲ್ಲಿ ಕಂಡುಬರುತ್ತೆ, ನೆನಪಿರಲಿ ಇದು ನಿಮಗೆ. ಹಾಗೆ ಈ
ಈ ತಮಿಳುನಾಡು ಕೂಡ ನಿಮಗೆ ಮಳೆ ಆಶ್ರಿತ ನೆರಳಿನಲ್ಲೇ ಕಂಡುಬರುತ್ತೆ. ಸೊ ಕೆಲವೊಂದು ಪ್ರದೇಶಗಳು ಹೇಳೋದಾದರೆ ಒಂದು ವಿದರ್ಭ ಪ್ರದೇಶ ಎಲ್ಲಿ ಕಂಡುಬರುತ್ತೆ, ಈ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಹಾಗೆ ಈ ಆಂಧ್ರ ಪ್ರದೇಶದ ಮತ್ತು ಈ ತೆಲಂಗಾಣ ಪ್ರದೇಶ ಏನಿದಾವಲ್ವಾ, ಇವು ಕೂಡ ನಿಮಗೆ ಈ ಮಳೆ ಆಶ್ರಿತ ಪ್ರದೇಶದಲ್ಲೇ ಕಂಡುಬರ್ತವೆ. ಹಾಗೆ ಉತ್ತರ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕ ಏನು ಭೂಮಿ ಇದೆಯಲ್ವಾ, ಕಪ್ಪು ಭೂಮಿ, ಇದು ಕೂಡ ನಿಮಗೆ ಮಳೆ ಆಶ್ರಿತ ಪ್ರದೇಶದಲ್ಲೇ ಕಂಡುಬರುತ್ತೆ. ಹಾಗೆ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಏನಿದೆ ಅಲ್ವಾ, ಸೊ ಪಶ್ಚಿಮ ಘಟ್ಟಗಳು ಇಲ್ಲಿ ಏನಿದೆಯಲ್ಲ, ಈ ಕಡೆದು ವೆಸ್ಟ್ ಸೈಡ್ದು, ಈ ಕಡೆದು ಈಸ್ಟ್ ಸೈಡು. ಸೊ ಎಲ್ಲವೂ ಕೂಡ ಮತ್ತೆ ಏನು ಅದನ್ನೇ ಹೇಳಿದಾಗಾಯಿತು, ಸರಿನಾ. ಸೊ ಇದು ಕೂಡ ಏನಂದರೆ ನಿಮಗೆ ಈ ಮಳೆಯ ನೆರಳಿನ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಕೋರಮಂಡಲ ಕರಾವಳಿ ತೀರವೂ ಕೂಡ ನಿಮಗೆ ಈ ಮಳೆ ನೆರಳಿನ ಪ್ರದೇಶದಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅರುಣಾಚಲ ಪ್ರದೇಶದಿಂದ ಹಿಮಾಲಯವು ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ದಾನೆ. ಅರುಣಾಚಲ ಪ್ರದೇಶದಿಂದ ಹಿಮಾಲಯವು ಸಾಮಾನ್ಯ ದಿಕ್ಕು ನೈಋತ್ಯದಿಂದ ಈಶಾನ್ಯಕ್ಕೆ ತೋರುತ್ತದೆ. ಹಾಗೆ ಈ ಪ್ರದೇಶವನ್ನು ಅಸ್ಸಾಂ ಹಿಮಾಲಯ ಅಥವಾ ಅರುಣಾಚಲ ಹಿಮಾಲಯ ಎಂದು ಕರೆಯಲಾಗುತ್ತದೆ. ಇದು ತಿಸ್ತಾ ನದಿಯಿಂದ ಬ್ರಹ್ಮಪುತ್ರ ನದಿಯವರೆಗೆ ವಿಸ್ತರಿಸಿದೆ, ಸರಿನಾ. ಸೊ ಇದು ಅಲ್ಲಿ ಹಾಕಿರೋ ಇದಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿ ಹಾಕಿದ್ದೀನಿ, ಬಟ್ ಅಲ್ಲಿ ಆಪ್ಷನ್ ಏನು ಕೊಟ್ಟಿರ್ತಾನಲ್ವಾ, ಅದ್ರ ಮೇಲೆ ಡಿಪೆಂಡ್ ಹೋಗುತ್ತೆ ನಿಮ್ಮ ಆನ್ಸರ್ ಯಾವುದಾಗುತ್ತದೆ ಅಂತ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೈಋತ್ಯ ಮತ್ತು ಈಶಾನ್ಯ ಮಾನ್ಸೂನ್ಗಳಿಂದ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವುದು ಅಂತ ಕೇಳಿದ್ದಾನೆ. ಇವಾಗ ನೈಋತ್ಯ ಮತ್ತು ಈಶಾನ್ಯ ಮಾನ್ಸೂನ್ಗಳಿಂದ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವುದು, ಇಲ್ಲಿ ತಗೊಳ್ಳಿ, ಹೀಗೆ ಸರಿನಾ. ಮೀನ್ಸ್ ಏನಿಲ್ಲಿ ನೈಋತ್ಯದಿಂದ ಆಗಬೇಕು, ಈಶಾನ್ಯದಿಂದನೂ ಆಗಬೇಕು. ಯಾವುದಾಗುತ್ತೆ ಅಂದರೆ, ಈ ಕೇರಳದ ಮಲಬಾರ್ ಕರಾವಳಿ ತೀರ ಏನಿದೆಯಲ್ವಾ, ಇದು ಅತಿ ಹೆಚ್ಚು ಮಳೆ ಪಡೀತದೆ. ಸರ್ ಅತಿ ಹೆಚ್ಚು ಮಳೆ ಅಂತಂದರೆ ಮೌಸಿನ್ ರಾಮ್ ಅಲ್ವಾ? ಹೌದು ಮೌಸಿನ್ ರಾಮ್, ಬಟ್ ಅಲ್ಲಿ ಈಶಾನ್ಯ ಮಾನ್ಸೂನ್ಗಳಿಂದ ಅಲ್ಲಿ ಜಾಸ್ತಿ ಮಳೆ ಬರುವುದಿಲ್ಲ. ಅತಿ ಈಶಾನ್ಯ ಮಾನ್ಸೂನ್ಗಳಿಂದ ನಿಮಗೆ ಅತಿ ಹೆಚ್ಚಾಗಿ ಮಳೆ ಬರೋದು ಯಾವುದು ಅಂದರೆ ಇಲ್ಲಿ ನಮ್ಮ ತಮಿಳುನಾಡು. ಬಟ್ ಅದನ್ನು ಇನ್ನೂ ಮಳೆ ಪಡೋದು ಯಾವುದು ಅಂದರೆ ನಮ್ಮ ಕೇರಳದ ಮಲಬಾರ್ ಕರಾವಳಿ ತೀರವು ಕೂಡ ಮಳೆಯನ್ನು ಪಡೀತದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025 ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಕಂಚಿನ ಪದಕ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಇವಾಗ 2025 ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು, ವಿಶ್ವಕಪ್ ಎಲ್ಲಿ ನಡೆದಿತ್ತು, ವರ್ಲ್ಡ್ ಕಪ್ ಎಲ್ಲೆಂದರೆ ನಮ್ಮ ಶಾಂಘೈಯಲ್ಲಿ ನಡೆದಿದೆ, ಮೀನ್ಸ್ ಚೀನಾದ ಶಾಂಘೈಯಲ್ಲಿ, ಸರಿನಾ. ಸೊ ಅಲ್ಲಿ ಬಿಲ್ಲುಗಾರಿಕೆಯ ವಿಶ್ವಕಪ್ ಹಂತ 2 ಒಟ್ಟು ಪದಕಗಳು ಎಷ್ಟು ಗೆದ್ದಿದ್ದಾರೆ ಅಂದರೆ 7 ಗೆದ್ದಿದ್ದಾರೆ. ಆ 7ರಲ್ಲಿ 2 ಚಿನ್ನ ಗೆದ್ದಿದ್ದಾರೆ, 1 ಬೆಳ್ಳಿ ಗೆದ್ದಿದ್ದಾರೆ, ಹಾಗೂ 4 ಕಂಚುಗಳನ್ನು ಗೆದ್ದಿದ್ದಾರೆ, ಸರಿನಾ. ಸೊ ಈ ದೀಪಿಕಾ ಕುಮಾರಿಯನವರು ಕಂಚು ಗೆದ್ದಿದ್ದಾರೆ ಮಹಿಳೆಯ ರಿಕರ್ವ್ ವೈಯಕ್ತಿಕದಲ್ಲಿ. ಹಾಗೆ ಪಾರ್ಥ್ ಸಲಂಕೆಯನವರು ಕಂಚು ಗೆದ್ದಿದ್ದಾರೆ ಪುರುಷರ ರಿಕರ್ವ್ ವೈಯಕ್ತಿಕದಲ್ಲಿ. ಮತ್ತು ಈ ಮಹಿಳೆಯರ ಸಂಯುಕ್ತ ವೈಯಕ್ತಿಕದಲ್ಲಿ ಚಿನ್ನ ಗೆದ್ದವರು ಯಾರು ಅಂದರೆ ಮಧುರಾ ದಮನ್ ಗೋವಂಕರ್, ಮತ್ತು ಪುರುಷರ ಸಂಯುಕ್ತ ತಂಡದಲ್ಲಿ ಚಿನ್ನ ಗೆದ್ದವರು ಯಾರು ಅಂದರೆ ಈ ಅಭಿಷೇಕ್ ವರ್ಮಾ ಅವರು, ಸರಿನಾ. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಯಾರ್ದು, ಈ ಮಧುರಾನವ್ರದ್ದು ಮತ್ತು ಈ ಅಭಿಷೇಕನವ್ರದ್ದು ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಏನಂದರೆ ಕಂಚಿನ ಪದಕನೇ ಕೇಳಿದ್ದಾನೆ. ಕಂಚಿನ ಪದಕ ಅಂದರೆ ಇಲ್ಲಿ ದೀಪಿಕಾ ಕುಮಾರಿ, ಹಾಗೆ ಇಲ್ಲಿ ಪಾರ್ಥನವರು, ಅವರಿಬ್ಬರ ಹೆಸರು ನೆನ್ಪಿಟ್ಕೋಬೇಕಾಗತ್ತೆ. ಇದು ಎಲ್ಲಿ ನಡೆದಿತ್ತು ಅನ್ನೋದು ಮೊದಲು, ಅದು ಇಂಪಾರ್ಟೆಂಟ್ ಆಗಿದೆ. ಎಲ್ಲಿ ಅಂದರೆ ಶಾಂಘೈದಲ್ಲಿ ನಡೆದಿದೆ ರೀಸೆಂಟಾಗಿ, 1 ಮಂತ್ ಆಗಿರ್ಬೇಕು, ಒಂದೂವರೆ ಮಂತ್ ತಿಂಗಳಾಗಿರ್ಬೇಕು ಅನಿಸುತ್ತೆ. ಆ್ಯಂಡ್ ದೆನ್ ಆಯಿತು. ಇನ್ನೊಂದೇನು ಅಂದರೆ, ಆ ಸಮಯದಲ್ಲಿ ಇದು ಏನು ನಿಮ್ಗೆ ಹೇಳಿದೆ ಅಲ್ವಾ, ಪುಣಾ ಒಪ್ಪಂದ ಆದಾಗ ಒಬ್ಬ ಗವರ್ನರ್ ಜನರಲ್ ಯಾರು ಅಥವಾ ವೈಸ್ರಾಯ್ ಯಾರಾಗಿದ್ದರು ನಮ್ಮ ಭಾರತ ದೇಶದಲ್ಲಿ ಅಂತ ನೋಡೋದಾದರೆ ಲಾರ್ಡ್ ವಿಲ್ಲಿಂಗ್ಟನ್ ಅವರು ಆಗಿರ್ತಾರೆ. ಓಕೆ, ಲಾರ್ಡ್ ವಿಲ್ಲಿಂಗ್ಟನ್ ಅವರು ನಮ್ಮ ಭಾರತ ದೇಶದ ವೈಸ್ರಾಯ್ ಆಗಿರ್ತಾರೆ, ಸರಿನಾ. ಇದು ಎಲ್ಲಿ ನಡೆದಿತ್ತು ನಿಮಗೆ ಹೇಳಿದೆ, ಪುಣೆಯ ಯರವಾಡ ಜೈಲಿನಲ್ಲಿ, ಸರಿನಾ. ಯರವಾಡ ಜೈಲಿನಲ್ಲಿ ಅಥವಾ ಕಾರಾಗೃಹದಲ್ಲಿ ಈ ಒಂದು ಒಪ್ಪಂದ ಆಗ್ತದೆ. ಯಾವುದು, ಪುಣೆ ಒಪ್ಪಂದ ಅಂತಲೂ ಹೇಳ್ಬೋದು, ಸರಿನಾ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಜೂನ್ 12 ಫಸ್ಟ್ ಶಿಫ್ಟಿನ RRB NTPC ಪರೀಕ್ಷೆಯ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಹೇಳ್ತಾ ಇದ್ದೀನಿ, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ಇಲ್ಲಿವರೆಗೂ ನೋಡಿದ ತಕ್ಷಣವೂ ಕೂಡ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.